ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ಸುರಸೌಖ್ಯದುಃಖಸಂಹಾರಣಾಯ ಸದಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಯಂ ಋತುಮಾಸ್ಯಮೀಶಂ ವಂದೇ ಪ್ರಬಂಧಮಃ ಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಆದಿತ್ಯತಸ್ವಗತ ಸಂವಿದ ಏವ ಕಾಮ್ಯೇ ನೈವೇಚ್ಯತಿ ಸ್ಮನಿಮಯಂ ಸ ಧನಂಜಯೋತ್ರ ಸರ್ವಾರ್ಥಮೇವ ಸತತಾಂ ಪರಿದಾಯ ತಸ್ಮೈ ಕಾಲೇನ ಸಂವಿದಮಮುಷ್ಯ ಚ ಕರ್ಮತೋಯಾ. ಪಾರ್ಥೇನ ಸೋಪಿ ಬಹುಲಾಶ್ಚ ಕಥಾರ್ಥಸಿತ್ವಾ ಸೌಮ್ಯಶ್ಚ ಸಂಗ್ರಹಣಮಾಹ ಪ್ರಬೋಧಿತತ್ವೇ ದಾಸ್ಯಾಮಿ ದಿವ್ಯತುರಗಾನಿತಿ ಸೋಪ್ಯೋನಾಯ ವಾಚಂ ನಿಗದ್ಯ ಇವ ಮಾರುಹದಭ್ಯ ಅತಿ ಅಗುಸ್ಥೇ. ಪಾರ್ಥೇನ ಸಹ ಅಪಿ ಬಹುಲಾಃ ಚ ಕಥಾಃ ಕಥಿತ್ವಾ ಸೌಮ್ಯಸ್ಯ ಸಂಗ್ರಹಣಂ ಆಹ ಪುರೋಹಿತತ್ವೇ ದಾಸ್ಯಾಮಿ ದಿವ್ಯತುರಗಾನ್ ಇತಿ ಸಹ ಅರ್ಜುನಾಯ ವಾಚಂ ನಿಗದ್ಯ ಇವಂ ಅರುಹತ್ ಅಪಿ ಅಗುಹೂತೆ. ಪಾರ್ಥೇನ ಸಹ ಅಪಿ ಆ ಗಂಧರ್ವ ಪಾರ್ಥೇನ ಅರ್ಜುನನೊಂದಿಗೆ ಬಹುಲಾಹ ಕಥಾಹ ಕಥಿತ್ವ ಅನೇಕ ವಿಧವಾದ ಮಾತುಕತೆಗಳನ್ನಾಡಿದ. ಮಾತಾಡ್ತಾ ತಾಪತ್ಯ ಅಂತ ಕರೆದಾಯ್ತಾರೆ. ನಾನು ಯಾಕೆ ತಾಪತ್ಯ ಅಂತ ಕರಿತೀನಿ ಅಂತ ಹೇಳಿದಾಗ ಅದೇನು ಈ ರೀತಿ ಎಲ್ಲ ವಂಶದ ಕಥೆ ಹೇಳ್ತಾ ಬರ್ತಾರೆ. ತಪತಿಯಿಂದ ಹುಟ್ಟಿದವರು ತಾಪತ್ಯರು, ಅದರೊಳಗೆ ಕುರುವಂಶ, ಅದರಲ್ಲಿ ನೀವು ಬಂದಿದ್ದೀರಿ ಅಂತ ಹಿಂದಿನ ಕಥೆ ಎಲ್ಲ ಹೇಳ್ತಾರೆ. ಅದಕ್ಕೆ ಬಹುಲಾಶ್ಚ ಕಥಾ ಕಥಿತ್ವ, ವಶಿಷ್ಠರ ಕಥೆ ಬೇಕಾದ ಬರುತ್ತೆ. ಅದೆಲ್ಲ ಸಂಗ್ರಹ ಮಾಡೋದಕ್ಕೋಸ್ಕರ ಬಹುಲಾಹ ಕಥಾ ಕಥಿತ್ವ ಸೌಮ್ಯಸ್ಯ ಸಂಗ್ರಹಣಂ ಆಹ ಪುರೋಹಿತತ್ವೇ. ಹೀಗೆ ನೀವು ಸಂಚಾರ ಮಾಡೋದು ಸರಿಯಲ್ಲ, ನೀವು ಪುರೋಹಿತರು ನಿಮಗೆ ಬೇಕು, ಪುರೋಹಿತರು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಈಗ ಅವರಿಗಷ್ಟೇ ಅಲ್ಲ, ಎಲ್ಲರಿಗೂ ಕೊಡ್ಸಂತೆ ಪುರೋಹಿತರು ಬೇರ್ಬೇಕು. ಯಾತಕ್ಕೆ? ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣ. ಯಜ್ಞ, ದಾನ, ತಪಸ್ಸು, ಯಜ್ಞಕ್ಕೆ ಪುರೋಹಿತರು ಬೇಕೇ ಬೇಕಾದ್ರಿಂದಾಗೇನೆ ಪುರೋಹಿತರು ಮಾಡ್ಕೊಳ್ಳಿ, ಬಹಳ ಮುಖ್ಯ ಇತ್ತ. ಕುಲ ಪುರೋಹಿತ ಅದೇ ಪುರೋಹಿತರು ಮಾಡ್ಕೊಳ್ಳಿ ಅಂದ್ರೆ ಒಂದೇ. ಪುರೋಹಿತರು ಯಾವಾಗ ಒಬ್ಬರೇ ಇರಬೇಕು ಸಾಮಾನ್ಯವಾಗಿ. ಡಾಕ್ಟರ್ ಫ್ಯಾಮಿಲಿ ಡಾಕ್ಟರ್ ಇರ್ತಾರಲ್ಲ, ಹಾಗೆ ಯಾಕೆ ಉಪಯೋಗಿ ಫ್ಯಾಮಿಲಿ ಡಾಕ್ಟರ್ ಇರ್ತಾರೆ ಅಂತ ಕೇಳಿದ್ರೆ ಎಲ್ಲ ಗೊತ್ತಿರುತ್ತೆ. ಯಾವ್ದಲ್ಲ ಕಳ್ಕೊಂಡು ಆಗಲೇ ಹೋಗ್ಬಿಡ್ತಾರೆ ಅಷ್ಟೇ ಜನ. ಅದೆಲ್ಲ ಗೊತ್ತಿರೋದ್ರಿಂದ ಸರಿಯಾಗಿ ಟ್ರೀಟ್ಮೆಂಟ್ ಬರುತ್ತೆ. ಅದೇ ರೀತಿಯಲ್ಲಿ ಇವರು ಯೋಗ್ಯತೆ ಗೊತ್ತಿರುತ್ತೆ. ಒಳ್ಳೆ ಪುರೋಹಿತರಾದ್ರೆ ಏನ್ ಮಾಡ್ತಾರೆ, ಎಜುಕೇಟ್ ಮಾಡ್ತಾರೆ. ಎಜುಕೇಟ್ ಮಾಡಿ ಯೋಗ್ಯತೆ ತಕ್ಷಣ ಯೋಗ ಮಾಡ್ತೀನಿ ಅಂತ ಅದೆಲ್ಲ ಮಾಡಕ್ಕಾಗಲ್ಲ, ಕೈಲಿ ಬೇಡ, ಇದನ್ನೇನು ಮಾಡು ಅಂತ ಹೇಳ್ತಾರೆ. ಎಲ್ಲ ಗೈಡೆನ್ಸ್ ಕೊಟ್ಟು ಸ್ವತಃ ಮಾಡಿಸ್ತಾರೆ. ಆದ್ರಿಂದಾಗೇನೆ ಇರಬೇಕು ಒಬ್ರು ಪುರೋಹಿತರು ಅಂತ. ಹಿಂದಾಗೆಲ್ಲ ಇತ್ತು, ಎಲ್ಲ ಹೋಗ್ಬಿಟ್ಟಿದೆ. ಯಾರು ಸಿಕ್ಕರೆ ಕರ್ಕೊಂಡು ಬನ್ನಿ ಅಂತ ಆತರ ಆಯ್ತು. ಅವ್ರಿಗೆ ಗೊತ್ತಿರೋದ್ರಲ್ಲಿ ಏನೋ ಆದ್ದರಿಂದ ತಪ್ಪಾಗುತ್ತೆ. ಸೌಮ್ಯಸ್ಯ ಸಂಗ್ರಹಣಂ ಆಹ ಪುರೋಹಿತ, ಸೌಮ್ಯರನ್ನ ಮಾಡ್ಕೊಡಿ ಅಂತ ಹೇಳಿ. ಸೌಮ್ಯರು ಪುಲೋಕದವರಲ್ಲ, ಸ್ವರ್ಗದ ಕರೆಸ್ತಾರೆ, ಯಾರು ಕಷ್ಟ ಬರ್ತಾರೆ. ಇವರೆಲ್ಲ ಯಾತಕ್ಕಿದೆಲ್ಲ ಕಥೆ ಹೇಳ್ತಾರೆ. ಮತ್ತೆ ಜಾಗೃತ ಹಾಗೆ ಬಂದಿ, ಮಾತಲ್ಲಿ ಹಾಗೆ ಬಂದಿ, ಇಲ್ಲಿ ಇವರು ಹಾಗೆ ಬರ್ತಾರೆ. ಇದನ್ನೇನ್ ತೋರಿಸುತ್ತೆ? ಇವರೆಲ್ಲ ಈಗ ಬರ್ತಿರ್ಬೇಕಾದ್ರೆ ಕೃಷ್ಣ ಇಲ್ಲ ಹೇಗೆ ಬರ್ತಾರೆ ಯೋಚನೆ ಮಾಡಿ. ಕೃಷ್ಣದ ಅವತಾರ ಇಳಿದು ಬರೋದು ಅಂತ ಸೌಮ್ಯರಿಗೆ ಬರ್ತಾರೆ, ಅದೀಗ ವಾಪಸ್ ಹೋಗ್ತಾರೆ. ಹಾಗೆ ಅನೇಕರಿಗೆ ಹೇಳ್ತಾರೆ ಅದೇ ಅವತಾರ. ಹಾಗೆ ಅಂದ್ರೆ ಗಂಗಾದೇವಿ ಹಾಗೆ ಬಂದು ಹಾಗೆ ಹೋಗಿದ್ರು, ಅವತಾರ ಮಾಡಿಬಿಟ್ಟು ಬರಲಿ. ಇವೆಲ್ಲ ಕಥೆ ಕೇಳಿದಾಗ ಗಂಗೆಗೆ ಹುಟ್ಟಿಲ್ಲ ಅಂದ್ರೆ ಗಂಗಾ ಜನಕ ಪರಮಾತ್ಮ ಅವನಿಗೆ ಹೇಗಿರುತ್ತೆ, ಇವೆಲ್ಲ ಅರ್ಥ ಮಾಡ್ಕೊಂಡ್ರೆ ಅದು ಎಲ್ಲ ಕಥೆ ಕಡೆ ಸಾರಸ್ಯ ಅಷ್ಟೇ. ದಾಸ್ಯಾದಿ ದಿವ್ಯತುರಗಾನ್ ಹೇಳಿ ನಿಮಗೆ ಒಳ್ಳೆ ಕುದುರೆಗಳನ್ನು ಬೇರೆ ಕೊಡ್ತೀನಿ ನಾನು ಅಂತ ಹೇಳಿದೆ. ಏನ್ ಕೊಟ್ಟರು ಈ ಬೆಳೆಸ್ಕೊಂಡು ಕೊಟ್ಟು ಅಂತ ಹೇಳಿ, ಏನ್ ಕೊಟ್ಟರು ಏನಾಗುತ್ತೆ, ಈಗ ಎಕ್ಸ್ಚೇಂಜ್ ಆಗುತ್ತೆ, ಯಾವುದಕ್ಕೂ ತಯಾರಿಲ್ಲ. ಇತಿ ಸಹ ಏನಿದು ಆಗ್ನೇಯ ಅಂತ. ಆಗ್ನೇಯಾಸ್ತ್ರಕ್ಕೆ ಮಹತ್ವ ಇದ್ದಾಗ ಬ್ರಹ್ಮವಿದ್ಯೆ ಹೇಳ್ಬೇಕಾದ್ರೆ ಹೇಗಿರ್ಬೇಕು, ಪ್ರತಿಫಲ ತಗೊಳ್ಬಾರ್ದು, ವೆರಿ ಇಂಪಾರ್ಟೆಂಟ್. ಪ್ರತಿಫಲ ಅಪೇಕ್ಷೆ ಇದ್ರೆ ವಿದ್ಯೆ ಏನಾಗುತ್ತದೋ ಕೆಟ್ಟೋಗುತ್ತೆ, ಹೇಳಿದವ್ರಿಗೆ ಹೇಳಿದವ್ರಿಗೂ ಬರೆಸೋದಿಲ್ಲ. ಅದರಿಂದ ವ್ಯವಹಾರ ಇರಬಾರ್ದು. ಸೊ ಅರ್ಜುನಾಯ ವಾಚ್ಯಂ ನಿಗದ್ಯ ಇವಂ ಅರ್ಹತ್ ಅತಿ ಅಗುಸ್ಥೆ ಹೇಳಿ ತಾನು ಅತಿವಂ ಕೆಳಗೆ ಬಂದಿದ್ದ ಮತ್ತೆ ಹೊರಟವ್ರು. ಹಾಗೆ
ಇವಳು ಹಾಗೆ ಬಂದವನು ಹಾಗೆ ಹೊರಟ ಅಗು ಹೂತೆ ಅಗು ಇರಲ್ಲ ಈ ಕಡೆ ಹೊರಟರು ಪಾಠ ಅವ್ರು ಆ ಕಡೆ ಹೊರಟವ್ರು ಈ ಕಡೆ ಹೊರಟು ಒಂದು ಶ್ಲೋಕದಲ್ಲಿ ಎಷ್ಟೋ ವಿಷಯ ಹೇಳಿ ಮುಗಿಸಿದೆ. ತೇ ಸೌಮ್ಯ ಮಾತಕ ಪುರೋಧತ ಮುತ್ತಮಜ್ಞಂ ವಿಪ್ರಾತ್ಮಜೋಪಮತಯ ವಿವಿಷು ಪುರಂಚ ಪಂಚಾಲಕಸ್ಯ ಶಿರಾಂ ದೃಶಿಶ್ಚ ತೇತ್ರ ಮೂರ್ಧಾಭಿಷಿಕ್ತ ಸಮಿತಿಂ ಸಮರಂಧೃತಾಂಚ ತೇ ಸೌಮ್ಯಂ ಆಪ್ಯ ಚ ಪುರೋಧಸಂ ಸಮಜ್ಞಂ ವಿಪ್ರಾತ್ಮಜೋಪಮತಯ ವಿವಿಷುಃ ಪುರಂ ಚ ಪಾಂಚಾಲಕಸ್ಯ ನಿಖಿಲಾಂ ಸದೃಶುಃ ಚ ತೇ ಅತ್ರ ಮೂರ್ಧಾಭಿಷಿಕ್ತ ಸಮಿತಿಂ ಸಮಲಂಕೃತಾಂ ಚ ತೇ ಸೌಮ್ಯಂ ಆಪ್ಯ ಚ ಪುರೋಧಸಂ ಉತ್ತಮಜ್ಞಂ. ಪುರೋಹಿತರು ಹೇಗಿರಬೇಕು ಅಂದ್ರೆ ಉತ್ತಮಜ್ಞಂ, ಉತ್ತಮವಾಗಿರಬೇಕು, ಉತ್ತಮವನ್ನು ತಿಳಿದಿರಬೇಕು. ಉತ್ತಮ ಪುರುಷ ಸ್ತನ್ಯ ಪರಮಾತ್ಮೇ ಚ್ಯುತಾರ್ಥ, ದೇವರ ಬಗ್ಗೆ ಭಕ್ತಿ ಇರಬೇಕು ಅವನಿಗೆ. ನಾಸ್ತಿಕ ಪುರೋಹಿತರನ್ನು ಏನ್ ಮಾಡಿಸ್ತಾನೆ ಇವತ್ತೇ ಅವನು? ಈ ಜ್ಯೋತಿಷ್ಯ ಬದಲಾದವರು ವೇದಾಂಗಗಳು, ಇವೆಲ್ಲ ವೇದಾಂಗಗಳು. ಆ ವೇದ ಹೋಗ್ತಾರೆ, ದೇವ್ರನ್ನ ಒಬ್ಬರವರೆ ವೇದ ಓದ್ ಉಪಯೋಗ ಇಲ್ಲ. ಎಷ್ಟೋದರ ನಾಸ್ತಿಕರು ವೇದ ಹೇಳ್ತಾರೆ, ಜ್ಯೋತಿಷ್ಯ ಹೇಳ್ತಾರೆ. ನಾಸ್ತಿಕರು ಏನ್ ಫಲ ಕೊಡುತ್ತೆ ಅದರಿಂದ? ಅಂಗಶಾಸ್ತ್ರ ಮೇಲ್ ಶಾಸ್ತ್ರನೇ ಗೊತ್ತಿಲ್ಲ ಅಂದ್ಮೇಲೆ ಅದು ಬರೋದಿಲ್ಲ. ತೇ ಸೌಮ್ಯಮಾಪ್ಯ ಚ ಪುರೋಧಸಂ ಉತ್ತಮಜ್ಞಂ. ಈ ಫಲ ಚೆನ್ನಾಗಿ ತಿಳ್ಕೊಂಡಿರೋನು ಉತ್ತಮಶ್ಚ ಸೌಜ್ಞಶ್ಚ, ಉತ್ತಮನೂ ಆಗಿದ್ದಾನೆ, ತಿಳಿದವನು ಆಗಿದ್ದಾನೆ. ಒಂದು ಉತ್ತಮನೂ ಹೌದು, ಆಚಾರ ಇದೆ ಅಂತ. ಜ್ಞಾನ ಅಂದ್ರೆ ವಿಚಾರನೂ ಇದೆ ಅಂತ. ಉತ್ತಮಜ್ಞಂ, ಉತ್ತಮೋ ನಾರಾಯಣ, ಉತ್ತಮಜ್ಞಂ ನಾರಾಯಣಜ್ಞಂ. ನಾರಾಯಣನ ಸರ್ವೋತ್ತಮದ ತಿಳಿದವನು, ಎಲ್ಲ ಜೀವೋತ್ತಮಜ್ಞಂ. ಮತ್ತೆ ಸರ್ವೋತ್ತಮಜ್ಞಂ ನಾರಾಯಣ ತಿಳಿದವು, ಜೀವೋತ್ತಮಜ್ಞಂ ವಾದಿಯವರನ್ನು ತಿಳಿದವು. ಇಂಥವ್ರು ಪುರೋಹಿತರಾಗಬೇಕೆ ಹೊರತು ಯಾರಾಗ್ಕೊಡೋದು ಕಂಡ್ಕೊಂಡವರ ಪುರೋಹಿತ ಬರೋದಿಲ್ಲ. ಇವತ್ತು ಪ್ರತಿಯೊಂದಕ್ಕೂ ಒಂದು ಕ್ವಾಲಿಫಿಕೇಶನ್ ಇದೆ, ಪ್ರತಿಯೊಂದಕ್ಕೂ ಎಂಪ್ಲಾಯರ್ ಆಗ್ಬೋದು, ಎಲ್ಲರಿಗೂ ಕ್ವಾಲಿಫಿಕೇಶನ್ ಫಿಕ್ಸ್ ಆಗಿದೆ. ಪುರೋಹಿತರು ಆ ಥರ ತಿಳುವಳಿಕೆ ಇರಬೇಕು. ವಿಪ್ರಾತ್ಮಜೋಪಮತಯ ವಿವಿಷು ಪುರಂಚ. ವಿಪ್ರಾತ್ಮಜ ಉಪಮತಯ, ಬ್ರಾಹ್ಮಣರ ರೂಪದಲ್ಲಿ, ಇನ್ನು ಬ್ರಾಹ್ಮಣ ವೇಷ ಬಿಟ್ಟಿಲ್ಲ, ಬ್ರಾಹ್ಮಣ ವೇಷದಲ್ಲೇ ಹೊರಡ್ತಾ ಇದ್ದಾರೆ. ವಿಷುಹು ಪುರಂಚ, ಪುರಂ ಯಾವುದು ಪಾಂಚಾಲಪುರವನ್ನು ಪ್ರವೇಶ ಮಾಡಿ. ಪಾಂಚಾಲಕಸ್ಯ ನಿಖಿಲಾಂ ಸದೃಶಸ್ಯ, ಪಾಂಚಾಲಕಸ್ಯ ಪುರಂ ಅಲ್ಲಿ ತಗೋಬೇಕಂತ. ಪಾಂಚಾಲಕಸ್ಯ ಪುರಂ ವಿವಿಷುಹು ಪ್ರವೇಶವನ್ನು ಮಾಡಿದೆ. ನಿಖಿಲಾಂ ದರ್ಶಿಸ್ಯ ತೇತ್ರ ಮೂರ್ಧಾಭಿಷಿಕ್ತ ಸಮಿತಿ. ಆ ಊರಲ್ಲಿ ಜನ ತುಂಬಿಬಿಟ್ಟಿದ್ದಾರೆ ಜನರ ಅಕ್ಷತೆಗೆ. ಮೂರ್ಧಾಭಿಷಿಕ್ತರೇನೋ ಪಟ್ಟಾಭಿಷಿಕ್ತರಾದ ರಾಜರು, ಪಟ್ಟಾಭಿಷಿಕ್ತ ರಾಜರ ಗುಂಪೆಲ್ಲ ಅಲ್ಲಿ ಬಂದುಬಿಟ್ಟಿದೆ. ಸ್ವಯಂವರಕ್ಕೆ ಸಾಮಾನ್ಯ ಬರೋದಕ್ಕೆ, ಕ್ಷತ್ರಿಯರಿಗೆ ಸ್ವಯಂವರ, ಬ್ರಾಹ್ಮಣರಿಗೆಲ್ಲ ಅಲ್ಲ ಆದ್ದರಿಂದ. ಹಾಗೆ ಮತ್ತೆ ವೈಶ್ಯಾದಿಗಳಿಗೂ ಇಲ್ಲ. ಸ್ವಯಂವರದ ಕಾನ್ಸೆಪ್ಟ್ ಇರೋದು ಯಾರಿಗೆ? ಅದರಿಂದ ಸ್ವಯಂವರ ಅಂತ ಹೇಳಿದ್ರಿಂದ ಸಾಮಾನ್ಯ ಕ್ಷತ್ರಿಯರೇ ಹೆಚ್ಚಾಗಿ ಬಂದಿದೆ. ಆ ಊರು ಸಮಿತಿ ಅಂದ್ರೆ ಗುಂಪು, ಸಮಿತಿ ಅಂತ ಕರೀತಾರಲ್ಲ. ಗುಂಪು ಒಬ್ಬರೇ ಇದ್ದರೆ ಸಮಿತಿ ಅಲ್ಲ, ಒನ್ ಮ್ಯಾನ್ ಕಮಿಟಿ. ಅದು ಬೇರೆ, ಜನರೇ ಸಮಿತಿ ಅಂದ್ರೆ ಸದಸ್ಯರಿರ್ತಾರೆ. ರಾಜರ ಗುಂಪೆಲ್ಲ ಬಂದು ಸೇರಿಬಿಟ್ಟಿದೆ ಅಷ್ಟೊತ್ತಿಗೆನೆ. ಸಮಲಂಕೃತ ಅಂಚ, ಭಾರಿ ದೊಡ್ಡ ಅಲಂಕಾರ, ಮದುವೆಗೆ ಬರಬೇಕಲ್ಲ, ಅಲಂಕಾರ ಮಾಡ್ಕೊಂಡೆ ಸರಿ ಕಾರ್ಯಗಲ್ತೀರಿ ಅಂತ ಪ್ರಮೆ ಅದೆಲ್ಲರೂ ತಯಾರಾಗುತ್ತೆ. ಸದೃಶಿಷ್ಯ ತೇತ್ರ ವೃದ್ಧಾಭಿಷಿಕ್ತ ಸಮಿತಿ ಸಮಲಂಕೃತ ಅಂಚ. ಅಷ್ಟರ ಬಂದವರು ಯಾರು ಕೂಡ ಯಶಸ್ವಿ ಆಗೋದಿಲ್ಲ. ಬೇರೆ ವೇಷ ಬಂದಿದ್ರು ಯಶಸ್ವಿ ಆಗ ಅಂದ್ರೆ ಅನ್ಕೊಳ್ಳೋದೇ ಒಂದು ಆಗದೆ ಒಂದು ಅಂತ ಹೇಳಿದ್ರೆ, ಅರ್ಹತೆಯಿಂದ ಹೋದ್ರೆ ಎಷ್ಟೇ ಅಲಂಕಾರಾದಿಗಳಿಂದನೂ ಕೆಲಸ ಆಗೋದಿಲ್ಲ. ಮುದ್ರಾಭಿಷಿಕ್ತ ಸಮಿತಿ ಸಮಲಂಕೃತಾಂಚ ತದೃಶುಹು ನಿಖಿಲಾಂ. ದೊಡ್ಡ ರಾಜರ ಸಮಿತಿ. ನಿಖಿಲಾಂ ಅಂದ್ರೆ ಆ ಕಾಲದ ಎಲ್ಲ ಪ್ರಸಿದ್ಧರಾದ ಎಲ್ಲರೂ ಬಂದಿದ್ರು. ಯಾರು ಇದು ಏನ್ ತೋರಿಸುತ್ತೆ? ದ್ರೌಪದಿಯ ಖ್ಯಾತಿ, ದ್ರೌಪದಿಯ ಬಗ್ಗೆ ಇದು ವಿಶೇಷವಾದ ಹಿರಿಮೆಯಿಂದಾಗಿ ಸಣ್ಣ ಸ್ವಯಂವರ ದೊಡ್ಡ ದೊಡ್ಡವರೆಲ್ಲ ಹೋಗೋದಿಲ್ಲ, ಭಾರಿ ದೊಡ್ಡ ಸ್ವಯಂವರ ಆದ್ದರಿಂದಾಗಿನೇ ದೇಶದ ಎಲ್ಲಾ ಜನ ನಿಖಿಲಾಂ ಅಂತ ಕರೆದಿದ್ದರಿಂದ ಸಕಲ ರಾಜರ ಗುಂಪು ಸಹ ಅಲ್ಲಿ ಸೇರಿತ್ತು. ಅದನ್ನು ನೋಡಿದರೆ ಇವ್ರು ಹೇಳ್ಕೊಂಡಿದ್ದು ಕೂಡ ಅದು ಕರೀತಾರೆ ಮಹಾಭಾರತ. ಭಾರ್ಗವ ಕರ್ಮಶಾಲಾ ಅಂತ ಕರೀತಾರೆ. ಭಾರ್ಗವ ಕರ್ಮಶಾಲಾ ಅಂದ್ರೆ ಕುಂಬಾರನ ಮನೆ ಅಂತ ಅರ್ಥ. ಕುಂಬಾರನ ಮನೆ ಅಂತ ತಿಳ್ಕೊಂಡಿದ್ರು. ಅದಕ್ಕೆ ಅಲ್ಲಿ ಕುಂಬಾರ ಮನೆ ಎತ್ತಿದ್ದಕ್ಕೆ ಕೂಗಿರಾಗಿ ಎತ್ತಿಟ್ರ ಆ ಕಡೆಗಳು. ಇವ್ರಿಗೆ ಸಮಯ ಕುಂಬಾರಿಗೂ ಬ್ರಾಹ್ಮಣಿಗೂ ಬಹಳ ಹತ್ರ ಸಂಬಂಧ ಹೆಚ್ಚಾಗಿದೆ. ಕಾರ್ಯ ಯಾಕಂದ್ರೆ ಹೋಮ ಹವನಗಳಿಗೆಲ್ಲ ಏನ್ ಬೇಕಾಗುತ್ತೆ, ಎಷ್ಟೊಂದು ಕಾರ್ಯಗಳಿಗೆಲ್ಲ ಮಡಿಕೆ ಇತ್ಯಾದಿ ಬೇಕಾಗುತ್ತೆ. ಸೊ ಅವ್ರಿಗೆ ವ್ಯಾಪಾರ ಇಲ್ಲ ಅಂದ್ರೆ ಅಲ್ಲಿ ಮಾಡ್ತಾರ ಸಾಮಾನ್ಯವಾಗಿ, ಸಾಮಾನ್ಯ ಟೆಕ್ನಿಕ್ ಅಷ್ಟೇ. ಆ ರೀತಿ ಬಂದು ರಾಜನ್ಯ ಮಂಡಲ ಮುದೀಕ್ಷ ಸುಪೂರ್ಣಮತ್ರ ಕೃಷ್ಣಾಂ ಪ್ರಕೃತ್ಯ ಸಹಜ ಗೃಹೀತಮಾಲಾಂ ತೇಷಾಂಚ ಮಧ್ಯಗಮಗಮಧ್ಯಮಗಮತ್ ಕುಲವೀರ್ಯ ಸಂಪತ್ತಿಷ್ಟಾಂ ವಿಭೂತಿ ಮಠ ಚಾಹ ಸಮಸ್ತಾಜ್ಞಾಂ.
ರಾಜನ್ಯಮಂಡಲಂ ಉದೀಕ್ಷ್ಯ ಸುಪೂರ್ಣಂ ಅರ್ಥ ಕೃಷ್ಣಾಂ ಪ್ರಗೃಹ್ಯ ಸಹಜಃ ಪ್ರಗೃಹೀತಮಾನಃ ತೇಷಾಂ ಚ ಮಧ್ಯಂ ಅಗಮತ್ ಕುಲವೀರ್ಯ ಸಂಪದ್ಯುಕ್ತಾಂ ವಿಭೂತಿಂ ಅಥ ಚ ಆಹ ಸಮಸ್ತರಾಜ್ಞಃ ರಾಜನ್ಯಮಂಡಲಂ ಬಾಹುರಾಜನ್ಯ ಕೃತ ರಾಜನ ಕ್ಷತ್ರಿಯರು ಅಂತ ರಾಜನ್ಯ ಮಂಡಲ ಕ್ಷತ್ರಿಯ ಮಂಡಲವನ್ನ ಉದೀಕ್ಷಾ ನೋಡಿ ಸುಪೂರ್ಣ ತುಂಬಿ ಹೋಗಿದ್ದನ್ನ ಕಂಡು ಅತ್ರ ಕೃಷ್ಣಾಂ ಪ್ರಗೃಹ್ಯ ಕೃಷ್ಣ ದ್ರೌಪದಿ ಸಹಜ ಅಂದ್ರೇನು ಸಹೋದರ ಸಹಜಾತಃ ಸಹಜ ಜೊತೆಗೆ ಹುಟ್ಟಿದವನು ಅಂತ ಜೊತೆಗೆ ಹುಟ್ಟಿದ ಕೃಷ್ಣಜಿಮ್ನ ಪ್ರಗೃಹೀತಮಾನಾಂ ಕೃಷ್ಣ ಸ್ವಯಂವರಕ್ಕೆ ಮಾಲೆ ಹಾಕಿದ್ರೆ ಅಲ್ಲಿಗೆ ಸ್ವಯಂವರ ದೊಡ್ಡ ಘಟ್ಟ ಅದಕ್ಕೆ ಮಾಲೆ ಹಿಡ್ಕೊಂಡೆ ದ್ರೌಪದಿ ಪ್ರವೇಶ ಮಾಡಿದ್ದಾರೆ. ದೇಶಾಂಚ ಮಧ್ಯಮಗಮ ಮಧ್ಯ ಸುತ್ತ ಕೂತಿದ್ದಾರೆ, ಸ್ಟೇಡಿಯಂನಿಂದ ಸುತ್ತ ಕೂತಿದ್ದಾರೆ, ಮಧ್ಯಕ್ಕೆ ಬರ್ತಾರೆ. ಭಗವತ್ ಕುಲವೀರ್ಯ ಸಂಪದ್ಯುಕ್ತಾಂ ವಿಭೂತಿಂ ಅಥಚಾಹ ಸಮಸ್ತಾರಾಜ್ಞ ಬಂದ ರಾಜರುಗಳು ಎಂಥವರವರೆಲ್ಲ ಕುಲ ವೀರ್ಯ ಸಂಪತ್ಯುಕ್ತಾಂ ವಿಭೂತಿ ಒಳ್ಳೆ ವಂಶಸ್ಥರು, ಆಮೇಲೆ ವೀರ್ಯ ಸಮರ್ಥರು, ಸಂಪತ್ತನ್ನು ಹೊಂದಿದವರು ಅಂತ ರಾಜರ ಗುಂಪನ್ನ ಭಾರಿ ಅಲಂಕೃತವಾದ ಗುಂಪನ್ನ ನೋಡಿದ. ದುಷ್ಟಜಿಮ್ನ ಅವರನ್ನೆಲ್ಲ ಗಮನಿಸಿದ. ಅಂದ್ರೆ ಅವರೆಲ್ಲ ಬಂದವರೆಲ್ಲ ಬೇರೆ ದೃಷ್ಟಿಯಿಂದ ಭಾರಿ ಕಾಂಪಿಟೆನ್ಸ್ ಇದ್ದವರೇ ಅಂತವರೆಲ್ಲ ಬಂದಿದ್ದಾರೆ ಅಂತ ಅರ್ಥ. ಇದಕ್ಕಲ್ಲದೆ ಹೋದ್ರು ಕೂಡ ಅದರ್ವೈಸ್ ವೆರಿ ಗುಡ್ ಆ ದೃಷ್ಟಿ. ಕೆಲವರು ವಂಶದಿಂದ ಪ್ರಸಿದ್ಧ, ಕೆಲವರು ಸಾಮರ್ಥ್ಯದಿಂದ, ಕೆಲವರು ಸಂಪತ್ತಿನಿಂದ, ಕೆಲವರು 3ರಿಂದನೂ ಸಮರ್ಥ, ಕೆಲವರು 2ರಿಂದ. ಈ ರೀತಿ ಒಟ್ಟಿನ ಮೇಲೆ ರಾಜರಾಗಿರ್ತಕ್ಕೆ ಅರ್ಹತೆ ಏನಿತ್ತು ಅದರಿಂದ ಪಡೆದಂತಹ ಇವರನ್ನ ತೋರಿಸಿ ನೋಡಿದ. ಸ್ವಾಂಶ್ಚ ಪ್ರದರ್ಶ ಸಕಲಾನ್ ಸಹುತಾಶನಂಶಃ ಶಾಪಂಚ ತತ್ಪ್ರತಿನಿಧಾಯ ಸಪಂಚಬಾಣಂ ಅಹಾಧಿಪಕ್ಷ ಸಕಲಾನ್ ನೃಪತೀಂ ತಥೋಚ್ಚೈಃ ದೀಪ್ಯತ್ಸುಕಾಚನ ವಪುಃ ಅನತುಲ್ಯ ಘೋಷಃ. ಸ್ವಾಂಶ್ಚ ಪ್ರದರ್ಶ ಸಕಲಾನ್ ಸಹ ಹುತಾಶನಾಂಶಃ ಚಾಪಂ ಚ ತತ್ ಪ್ರತಿನಿಧಾಯ ಸಪಂಚಬಾಣಂ ಆಹ ಅಭಿಭಾಷ್ಯ ಸಕಲಾನ್ ನೃಪತೀಂ ತಥಾ ಉಚ್ಚೈಃ ದೀಪ್ಯತ್ಹುತಾಚನ ವಪುಃ ಘನತುಲ್ಯ ಘೋಷಃ. ಸಾಂಶ್ಚ ಪ್ರದರ್ಶ್ಯ ಸಕಲಾನ್ ಅವರನ್ನೆಲ್ಲ ಕೂಡ ತೋರಿಸಿ ತಂಗಿ ಅವರೆಲ್ಲ ತೋರಿಸಿ ಬಂದಿದ್ದವರೆಲ್ಲ ಹೇಳಿ ಯಾರೀತ ಹುತಾಶನಾಂಶಃ ಹುತಾಶನ ಅಂದ್ರೆ ಅಗ್ನಿ ಅವತಾರ ಹುತಾಂಶನಾದ ಹುತಾಂಶನ ಅಂಶನಾದ ಆತ ಚಾಪಂ ತತ್ ಆ ಬಿಲ್ಲನ್ನ ಏರ್ಪಾಡು ಮಾಡಿದರು. ಬಿಲ್ಲನ್ನು ಬತ್ತೆ ಇರಿಸಿದ್ರು. ಸಪಂಚಬಾಣಂ ಪಕ್ಕದಲ್ಲಿ 5 ಬಾಣ ಇಟ್ಟಿದ್ರು. ಅಭಿಭಾಷ್ಯಕ ಅಭಿಭಾಷ್ಯ ಸಂಬೋಧನೆ ಮಾಡಿ ಅರೇ ರಾಜರೇ ಕೇಳಿ ಅಂತ ಆ ರೀತಿ ಸಂಭಾಷಣೆ ಅಭಿಭಾಷ್ಯ ಇನ್ನು ಅದೇ ತರ ಎಲ್ಲಿ ಬಂದಿದೆ ಆಭಾಷ್ಯ ಸ್ವಪ್ರಜನತಾ ಹೇಳಬೇಕಾದ್ರೆ ಅವರೆಲ್ಲ ಹೇಳಿ ಜನರೇ ಕೇಳಿ ಅಂತೇಳಿ ಅಂತ ಅನೌನ್ಸ್ ಮಾಡಿದ. ಯಾರೋ ಅನಂತೇಶ್ವರ ದೇವಸ್ಥಾನದಲ್ಲಿ ಧ್ವಜಸ್ತಂಭ ಹಚ್ಚಿದಂತ ಸಾಮಾನ್ಯ ಮನುಷ್ಯ ಅಕುಶಲಂ ಪ್ರಕೃತ್ಯ ಅವನು ಜೋರ ಕರೆದ್ಬಿಟ್ಟು ನೋಡಿ ಕೇಳಿ ಇಲ್ಲಿ ಅವತಾರ ಮಾಡ್ತಿದ್ದಾರೆ ವಾಯುದೇವರು ಅವತಾರ ಅನೌನ್ಸ್ ಮಾಡಿದ್ದಲ್ಲ ಹಾಗೆ ಅಭಿಭಾಷ್ಯ ಆಭಾಷ್ಯ ಇತ್ಯಾದಿ. ಸಕಲ ನೃಪತೀನ್ ತಥಾ ಉಚ್ಚೈಹಿ ಗಟ್ಟಿಯ ಕೂಗಿದ, ಗಟ್ಟಿಯಾಗಿ ಹೇಳಿದ, ಗಂಭೀರ ಘೋಷ ಅನೌನ್ಸ್ ಮಾಡಿದ್ರೆ ಏನಿರ್ಬೇಕು ಯಾವಾಗಲೂ ಹಿಂದಿನ ಕಾಲಕ್ಕೆ ಬೈಕಿಗೆ ಬೇಕಿರಲಿಲ್ಲ. ಅವ್ರು ಇದ್ದಾರೆ ಆ ಧ್ವನಿ ಕೇಳಿಸ್ಬೇಕು ಅಂತವ್ರನ್ನೇ ಹರಿಸ್ತಾ ಇದ್ರು, ಅಂತವ್ರು ಇರ್ತಿದ್ರು ಕೂಡ. ಆ ರೀತಿಯಾಗಿ ಕೂಗಿಬಿಟ್ರೆ ಅದೇ ಮುಂದೆ ಹೇಳ್ತಾರೆ ಘನತುಲ್ಯ ಘೋಷ. ಘನ ಅಂದ್ರೆ ಮೇಘ ಗಂಭೀರ ಮೇಘ ಕುಡಿಗೆ ಎಲ್ಲರಿಗೆ ಕೇಳಿಸೋದಿಲ್ಲ ಆ ತರ ಗಂಭೀರವಾದ ಧ್ವನಿ ಎಂದು ಹೇಳಿದ. ದೀಪ್ಯತ್ಹುತಾಶನ ವಪುಃ ಹುತಾಶನ ಅಂಶ ಹುತಾಶನ ವಪುಃ ದೀಪ್ಯತ್ಹುತಾಶನ ವಪುಃ ಹಾಗಿದ್ದಾತ ಹೊಳೆತಕ್ಕಂಥ ಅಗ್ನಿ ಅಂತ ಬಣ್ಣ, ಅಗ್ನಿ ಅವತಾರನಾದ್ರಿಂದಾಗೆ ಅಗ್ನಿ ಕಾಂತಿನೇ ಹತ್ತಲ್ಲಿ ದೀಪ್ಯತ್ಹುತಾಶನ ವಪುಃ ಘನತುಲ್ಯ ಘೋಷಃ. ಸಾಂಶ್ಚ ಪ್ರದರ್ಶ ಸಕಲಾಂತ ಹುತಾಶನಾಂಶಃ ಚಾಪಂಚ ತತ್ ಅಂತ ಹೇಳಿದ್ರಿಂದ ಏನಾದ್ರು ಹಿಂದೆ ಹೇಳಿದ ಚಾಪ ಇದೊಂದು ಈಶಾವಾರಾಚ್ಯ ಚಕ್ರೇ. ಸುಬ್ರಾಜ್ ಏನ್ ಮಾಡಿದ್ದಾನೆ, ಯಾವ ಧನುಸ್ಸನ್ನ ಬೇರೆಯವ್ರಿಗೆ ಕಟ್ಲಕ್ಕೆ ಬರಲೇಬಾರದು, ಯಾರಿಗೆ ಬರಬೇಕದು ತತ್ ಪ್ರತಿನಿಧ ಆ ಧನುಸ್ಸು ತತ್ ಎಂಬ ಪ್ರಣವನು ಹಿಂದೆ ಹೇಳಿದ ಧನುಸ್ಸನ್ನ ಇಟ್ಟ. ತನ್ ಪ್ರತಿವೀಕ್ಷ ಸಪಂಚಬಾಣಂ 5 ಬಾಣಗಳನ್ನು ಇಟ್ಟು ಆಹಾಭಿಭಾಷ್ಯ ಸಕಲಾನ್ ನೃಪತೀನಥ ಉಚ್ಚೈಹಿ
ದೀಪ್ಯದ್ಭುತಾಶನ ಬಹು ಘನತುಲ್ಯ ಘೋಷ, ಮೊದಲನೇ ಘನತುಲ್ಯ ಘೋಷ, ಜೊತೆಗೆ ಮುಚ್ಚಿ ಗಟ್ಟಿಯ ಬೆಲೆ ಹೇಳ್ತಾರೆ. ಅದರಿಂದ ಎಲ್ಲರಿಗೂ ಸ್ಪಷ್ಟ ಕೆಲಸ ಕಳಿಸಿದ. ಏನದು ಅನೌನ್ಸ್ಮೆಂಟ್ ನೋಡಿ ಹೇಗಿದೆ. ಅನೌನ್ಸ್ಮೆಂಟ್ ಜ್ಞಾಪಕ ಇಟ್ಕೊಂಡ್ಬಿಟ್ಟಿದ್ದಾರೆ. ಇದು ತಕ್ಕಂತೆ ನಡೆಯಬೇಕು. ಸ್ವಯಂವರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳಿದ್ರೆ ಹೇಳ್ತಾರೆ. ಏತೇನ ಕಾರ್ಮುಕ ಬರೇಣ ತರೂಪರಿಷ್ಠಮಚ್ಚಾವಭಾಸ ಮುದಕೆ ಪ್ರತಿವೀಕ್ಷ ಏನ ಏತೈಶ್ಚರೈಃ ಪ್ರತಿಹತೋ ಭವತೀಹ ಮತ್ಸ್ಯಃ ಕೃಷ್ಣಾನುಯರ್ಜಿತಮದ್ಯ ನರೇಂದ್ರ ವೀರಾಃ. ಏತೇನ ಕಾರ್ಮುಕವರೇಣ ತರೂಪರಿಷ್ಠ ಮತ್ಸ್ಯಾವಭಾಸಂ, ಒಂದೇ ಪದ, ತರೂಪರಿಷ್ಠ ಮತ್ಸ್ಯಾವಭಾಸಂ ಉದಕೆ ಪ್ರತಿವೀಕ್ಷ ಏನ ಏತೈಃ ಶರೈಃ ಪ್ರತಿಹತಃ ಭವತಿ ಇಹ ಮತ್ಸ್ಯಃ ಕೃಷ್ಣ ಅನುಯಾಸ್ಯತಿ ತಂ ಅದ್ಯ ನರೇಂದ್ರ ವೀರಾಃ. ಹೇ ನರೇಂದ್ರ ವೀರ ಮೊದಲು ಸಂಬೋಧನೆ ಕೊನೆಗೆ ಮನಸ್ಸೋಗತ್ತೆ. ಹೇ ನರೇಂದ್ರ ವೀರಾಃ. ನರೇಂದ್ರ ವೀರ ಅಂದ್ರೆ ಏನರ್ಥ? ನರೇಂದ್ರ ರಾಜರು, ಅವರಲ್ಲಿ ವೀರರಾದವರು. ಹೇ ನರೇಂದ್ರ ವೀರಾಃ. ಬೇರೆ ನಾಟಕ ಕ್ವಾಲಿಫೈಡ್ ಆಗ್ತಿದ್ದ ಅವರಿಗೋಸ್ಕರನೇ ಹೇ ನರೇಂದ್ರ ವೀರಾಃ. ಏತೇನ ಕೇಳಿಸ್ಕೊಳ್ಳಿ, ಅವಿಭಾಷ್ಯ. ಏತೇನ ಕಾರ್ಮುಕವರೇಣ, ಕಾರ್ಮುಕವರೇಣ, ಕಾರ್ಮುಕ ಅಂದ್ರೆ ಬಿಲ್ಲು, ವರ ಅಂದ್ರೆ ಶ್ರೇಷ್ಠ, ಈ ಶ್ರೇಷ್ಠ ಬಿಲ್ಲಿನಿಂದ ಏತೇನ ಕಾರ್ಮುಕವರೇಣ ಸ್ವರೂಪರಿಷ್ಠ ಮತ್ಸ್ಯಾವಭಾಸಂ ಉದಕೆ ಪ್ರತಿವೀಕ್ಷ ಏನ. ಸ್ವರೂಪರಿಷ್ಠ ಮತ್ಸ್ಯಾವಭಾಸಂ ಸರ್ ಒಂದು ವೃಕ್ಷ ಟೈಪ್ ಮಾಡಿದ್ದಾರೆ. ವೃಕ್ಷ ದೊಡ್ಡ ಮರದ ಟೈಪ್ ಆಕೃತಿ ಇದೆ. ಮೇಲೆ ಏನ್ ಮಾಡಿದ್ದಾರೆ? ಒಂದು ಮೀನಿನ ಕಟ್ಟೆ ಮತ್ಸ್ಯ ಮತ್ಸ್ಯಾಕೃತಿ ಇಟ್ಟಿದ್ದಾರೆ. ಅದರೊಳಗೆ ಮತ್ಸ್ಯ ಅವಭಾಸ ಅಲ್ಲ, ಮತ್ಸ್ಯ ಅದು ಅವಭಾಸ ಉದಕೆ. ಉದಕದಲ್ಲಿ ಅವಭಾಸ ಪ್ರತಿಬಿಂಬ, ಅವಭಾಸ ಪ್ರತಿಬಿಂಬ, ಆಭಾಸ ಅವಭಾಸ ಎಲ್ಲ ಪ್ರತಿಬಿಂಬ ಅಂತ. ಅಲ್ಲಿ ಮರ ಇದೆ ಮೇಲೆ, ಅಲ್ಲಿ ಮತ್ಸ್ಯ ಇದೆ, ಅದರ ಅವಭಾಸ ಇದೆ. ಅಲ್ಲಿ ಕೆಳಗೆ ನೋಡಬೇಕು, ಮೇಲ್ನೋಡಾಗಿಲ್ಲ, ಮೇಲ್ನೋಡ್ ಹೊಡೆಯಾಗಿಲ್ಲ. ಏನ್ ನೋಡ್ಬೇಕಂದ್ರೆ ಈಗ ಇದು ಅಂದ್ರೆ ಈ ಬಗ್ಗೆ ಹೀಗೆ ಹೊಡಿಬೇಕು. ಹೀಗೆ ಹೊಡೆಯೋದಲ್ಲ, ಹೀಗೆ ಹೊಡೆಯೋದು ಬರೋದಿಲ್ಲ, ಹೀಗೆ ಹೊಡಿಬೇಕು. ಇದನ್ನ ನೋಡಿ ಅಲ್ಲಿ ಹೊಡಿಬೇಕು. ಉದಕ್ಕೆ ಪ್ರತಿ ನೀರು ತುಂಬ ಕೊಡಗೆ ಏನಿದೆ ಪಾತ್ರೆ, ಅದು ತುಂಬಾ ನೀರಿದೆ, ಅದರಲ್ಲಿ ಕಾಣಿಸ್ತಾ ಇದೆ. ಪ್ರತಿವೀಕ್ಷ ಸರಿಯಾಗಿ ನೋಡಿಬಿಟ್ಟು ಏನ ಯಾರಿಂದ ಏತೈಶ್ಚರ 5 ಬಾಣ ಇಟ್ಟಿದ್ದಾರೆ. 5 ಬಾಣ ಒಟ್ಟಿಗೆ ಹೊಡಿಬೇಕು, ಒಂದೊಂದು ಬಾಣ ಅಲ್ಲ, 5 ಬಾಣ ಒಟ್ಟಿಗೆ ಹೊಡಿಬೇಕು. 5 ತಾಕ್ಬೇಕಾದ್ರೆ ಹೋಗಿ 4 ತಾಕಿ ಬಿದ್ದರೆ ಇಲ್ಲ, 5 ತಾಕಿ ಬಿಡಬೇಕು. ಏತೈಃ ಶರೈಃ ಪ್ರತಿಹತಃ ಭವತಿ ಇಹ ಮತ್ಸ್ಯಃ. ಅದೇನಾಗ್ಬೇಕಾಗ ಅದು ಹೊಡಿಬೇಕು, ಅದಕ್ಕೆ ಕೆಳಗೆ ಬಿಡಬೇಕು. ಪೂರ್ತಿ ಇದಾಗಬೇಕಲ್ಲ, ಕ್ಲಿಯಾರಿಟಿ ಇರಬೇಕು. ಬರೀ ವಿಕೆಟ್ ಟಚ್ ಆದ್ರೆ ಪಡೋದು, ಏನ್ ಮಾಡಬೇಕು? ಬೇರ್ಸ್ ಬಿಡಬೇಕು ಅಂತಾರಲ್ಲ, ಹಾಗೆ ಟಚ್ ಆದ್ರೆ ಏನು ಔಟ್ ಅಲ್ಲ, ಬೇರ್ಸ್ ಬಿದ್ರೆ ಔಟ್ ಆಗ. ಯಾವ್ದಕ್ಕೆ ಸುತ್ತ ಎಲ್ಲಿದೆ? ಸುತ್ತಾಯ್ತು ಎಲ್ಲಿ ಸುತ್ತಾಯ್ತು? ಎಲ್ಲಿದೆ? ಅಲ್ಲಿ ಇವ್ರು ಹೇಳೋದು ಅವ್ರು ಹೇಳಿ ಕೇಳಬೇಕಾಗಿತ್ತು. ಅವ್ರು ಇನ್ನೇನ ಹೇಳ್ತಾರೆ, ಅವ್ರಿಗೆ ಪಟ್ಟ ಅರ್ಥವೇ ಆಗಿಲ್ಲ, ಇದಾಗಿಲ್ಲ, ತಪ್ಪದು. ಅವ್ರು ಹೇಳಿದ್ದಾರೆ ಅದಕ್ಕೆ ಟೆಕ್ಸ್ಟ್ ಯಾವ್ದೋ ಕಾದಂಬರಿ ಕೋಟ್ ಮಾಡಿ ಬರೀಬಾರ್ದು, ಟೆಕ್ಸ್ಟ್ ಬರೀಬೇಕಂತ. ಯಾವ್ದಕ್ಕೆ ನೋಡಿ ಸಿನಿಮಾ ನೋಡಿ ಸಹ ಬರೋದು ಕೇಳಿ ನೋಡ್ಕೊ ತಲೆ ಕೂತಿರೋದು ಇದಕ್ಕೆ ದಾಟೋದು ಟೆಕ್ಸ್ಟ್ ಅಂತ. ಅದಕ್ಕೆ ಟೆಕ್ಸ್ಟ್ ಅಂದ್ರೆ ಏನದು? ಏನ್ ಪಠ್ಯ ನೀವು ಕೊಟ್ಟಿದ್ರೆ ಅದರಲ್ಲಿ ಹೇಳಬೇಕೆ ಹೊರತು ಬೇರೆ ಹೇಳಿದ್ರೆ ಇರಲೇಬೇಕು. ಅದು ತಪ್ಪಿದ್ರೆ ತಪ್ಪೇ ಹೇಳ್ಬೇಕು ನೀವು, ಮತ್ತೆ ಚೇಂಜ್ ಮಾಡಾಗಿಲ್ಲ. ಅದು ಕರೆಕ್ಟ್ ಅವ್ರು ಮಾಡ್ಕೊತಾರೆ, ಇದು ರೈಟ್ ಇಲ್ಲ ಯಾವ್ದು ಕೂಡ. ಹೇಳಿ ಚೆಕ್ನಲ್ಲಿ ತಪ್ಪಿದ್ರೆ ನೀವು ತಿದ್ಕೋಬಾರದು. ಯಾರು ತಿದ್ದಬೇಕಂತ ಅವ್ರು ತಿದ್ದಬೇಕು. ಅದು ನೀವು ತಿದ್ದದ್ದು ಏನು ಬೆಲೆ ಏನು, ಇದ್ದದ್ದು ಹೋಗ್ಬಿಡೋದು ಪೂರ್ತಿಯಾಗಿ. ಅಕಸ್ಮಾತ್ ಬರೋ ಚಾನ್ಸಸ್ ತಪ್ಪು ಹೋಗ್ಬಿಡುತ್ತೆ ಅಷ್ಟೇ, ಮಾಡಬಾರದು. ಸರಿಯಾಗಿ ಗಮನಿಸ್ಬೇಕಂತ. ಸ್ಟೇಡಿಯಂ ಇಲ್ಲ, ಹೌದು, ಅಷ್ಟು ಜನ ಕೊಡ್ಬೇಕು ರಾಜರುಗಳು. ಯಾವಾಗ ಅಷ್ಟು ದೊಡ್ಡದರ ಸಾಧ್ಯತೆ ಇಲ್ಲೇ ಇಲ್ಲ. ಈ ಕ್ರಿಕೆಟ್ ನಾವು ರೂಮ್ನಲ್ಲಿ ಆಡಕ್ಕೆ ಸಾಧ್ಯನಾ? ಆಟ ದೊಡ್ಡ ದೊಡ್ಡ ಕಾರ್ಯಕ್ರಮಗಳೆಲ್ಲ ಸ್ಟೇಡಿಯಂಗಳು. ಏತೇನ ಕಾರ್ಮುಕ ವರೇಣ ತರೂಪರಿಷ್ಠ ಮತ್ಸ್ಯಾವಭಾಸಂ ಉದಕೆ ಪ್ರತಿವೀಕ್ಷ ಏನ ಏತೈಶ್ಚರೈಃ ಪ್ರತಿಹತಃ ಭವತಿ. ಹೊಡೆಯಲ್ಪಡಬೇಕಾದ್ರು ಇಹ ಮತ್ಸ್ಯ, ಆ ಮತ್ಸ್ಯ ಪ್ರತಿಹತವಾದ ಮತ್ಸ್ಯಾವಭಾಸ ನೋಡಬೇಕು, ಮತ್ಸ್ಯ ಹೊಡಿಬೇಕು, ಅದು ಹೊಡ್ಸ್ಕೊಂಡ್ ಬಿಡಬೇಕು. ಕೃಷ್ಣ ಅನುಯಾಸ್ಯಚಿತ ಮತ್ಸ್ಯ ನರೇಂದ್ರ ವೀರ. ಹೇ ನರೇಂದ್ರ ವೀರ, ಅಂಥವನನ್ನ ಕೃಷ್ಣ ನನ್ನ ತಂಗಿ ದ್ರೌಪದಿ ಅನುಯಾಸ್ಯತಿ ಹಿಂಬಾಲಿಸಿ ಬರ್ತಾರೆ ಅಂದ್ರೆ ಮಾಲೆ ಹಾಕ್ತಾರೆ. ಅಂದ್ರೆ ಮಾಲೆ ಹಾಕಿದ್ರೆ ಎಲಿಜಿಬಿಲಿಟಿ ಏನೋ ಆ ಮತ್ಸ್ಯ ಯಂತ್ರದ ಮತ್ಸ್ಯ ಅಪಭಾಸನ ಹೊಡಿಬೇಕು. ಇಷ್ಟು ಚಾಲೆಂಜ್ ಇದೆ.
ಮೊದಲು ಧನುಸ್ಸು ಅದನ್ನ ಕಟ್ಟಬೇಕು, ಆಮೇಲೆ 5 ಬಾಣ ಇಡಬೇಕು, ಬಗ್ಗೆ ನೋಡಿ ಅದನ್ನ ನೋಡ್ಬೇಕು, ಒಟ್ಟಿಗೆ ಹೊಡಿಬೇಕು, ಬರೀ ಸಾಕು ಹೊಡ್ಕೊಂಡು ಬೀಳ್ಬೇಕು, ಅಂಥವ್ರು ಇದಕ್ಕೆ ಅರ್ಹನ ಆಗ್ತಾನೆ. ಇಷ್ಟು ಕಂಡೀಷನ್ ಇಟ್ಟಿದ್ದಾರೆ. ಇಷ್ಟನ್ನೆಲ್ಲ ಯಾವ ಸಿನಿಮಾ ನಾಟಕದಲ್ಲೂ ತೋರಿಸಿಲ್ಲ. ಈಗ ಅರ್ಥ ಆಗಿಲ್ಲ ಫಸ್ಟ್ ಅವರಿಗೆ. ಸಾಫ್ಟ್ವೇರ್ನೇ ವಂಡರ್ಫುಲ್ ವರ್ಕ್ ಅದು. ಈಗ ಮುಂದೆ ಬರುತ್ತೆ ಅದಕ್ಕೆ ಒಟ್ಟಿಗೆ ಓದ್ಬಿಟ್ರೆ ಆಯ್ತು. ಆ ಮುಗಿದ ಮೇಲೆ ಹೇಳಿದ್ರೆ ಬಹಳ ಫಸ್ಟ್ ಕ್ಲಾಸ್ ಬರುತ್ತೆ. ಅವು ಪ್ರತಿಯೊಂದಕ್ಕೂ ಅರ್ಥ ಬರುತ್ತೆ. ಹೌದು ಯಾರಿಗೆ ಯಾವಾಗಲೂ ದೊಡ್ಡ ವಿಷಯಕ್ಕೆ ಏನ್ ಮಾಡ್ತಾರೆ, ರಿಸ್ಕ್ ಅವಾಯ್ಡ್ ಮಾಡೋದು. ರಿಸ್ಕ್ ಅವಾಯ್ಡ್ ಮಾಡ್ಬೇಕು ಯಾವಾಗ. ವಯಸ್ಸಾದ ಬರೋದು ಬ್ರಹ್ಮಣ ವರ ಇತ್ತು ಅವ್ರಿಗೆ ಬಂದವರಿಗೆ, ಮುಗಿತಲ್ಲಿಗೆ ವರ ಇದೆಯಲ್ಲ, ಜಲಾಶಯದಲ್ಲಿ ಬ್ರಹ್ಮ ವರ ಇದೆ, ಗೊತ್ತಾಯ್ತಾ? ಹಾಗಾಗಬಹುದು. ಬಟ್ ಅರ್ಜುನನೇ ಆಗ್ಬೇಕು ಅವರಿಗೆ. ಅದಕ್ಕೆ ಏನ್ ಮಾಡಿದ್ದಾನೆ, ಎಷ್ಟು ಟೈಪ್ ಬೇಕೋ ಅಷ್ಟೇ ಸೆಕ್ಯೂರಿಟಿ ತಗೊಂಡಿದ್ದ. ಬೀಗ ಹಾಕ್ಬೇಕು, ಅದೇನ್ ಮಾಡ್ತಾರೆ, ದೂರ ಲಾಂಗ್ ಪೀರಿಯಡ್ ಹೋಗ್ಬೇಕಾದ್ರೆ ಎಷ್ಟು ಸಾಧ್ಯ ಅಷ್ಟು ಭದ್ರ ಮಾಡಿ ಹೋಗ್ತಾರೆ. ಸುಮ್ಮನೆ ಹೋಗ್ಬೇಕು ಅಷ್ಟು ಮಾಡಲ್ಲ, ಬೇಗ ಬರ್ತೀವಿ ಅಂತ. ಲಾಸ್ಟ್ ಲಾಂಗ್ ಇರಬೇಕು. ಯಾವ್ದು ಕನ್ಸರ್ನ್ ಜಾಸ್ತಿ ಇರೋದು ಅದಕ್ಕೆ ಏನ್ ಮಾಡ್ತಾರೆ, ಭದ್ರತೆ ಜಾಸ್ತಿ ಕೊಡ್ತಾರೆ. ಆದ್ರಿಂದ ಅದು ಸರಿ ಇದೆ, ಅದರಿಂದ ಆಶ್ಚರ್ಯ ಇಲ್ಲ. ಯಾವಾಗಲೂ ಅಷ್ಟೇ. ಎಷ್ಟೋ ಜನ ತಪ್ಪು ಮಾಡ್ತಾರೆ ಆ ಥರ. ಯಾರೋ ಅವ್ರ ಮನೆಯಲ್ಲಿದ್ದಾಗ ಸಂಬಳದ ಕ್ವಾರ್ಟರ್ಸಲ್ಲಿ ಇದ್ದಿದ್ದು, ಅದು ಪದ್ಧತಿ ಏನು, ಎಲ್ಲರೂ ಬಾಗಿಲು ಎಲ್ಲ ಸರಿಯಾಗಿ ಸಂಬಳ ಬಂದಿದೆ. ಎಲ್ಲರೂ ಬಾಕಡ ಎಲ್ಲ ಹಾಕ್ತಿದ್ ನೋಡಿ ತಮಾಷೆ ಮಾಡೋದು, ಎಲ್ಲದಕ್ಕೆ ಹಾಕ್ತಾರೆ ಇವರು. ಹಾಗೆ ಏನಿದೆ ತಮಹ ಅಂತೆ ಹೋದ ಊರಿಗೆ ಹೋದ್ರು ಬೇರೆ ಅಂತ ಹೇಳಿದ, ಆ ಸಂಬಳ ಬಂದು ಕೆಳಗೆ ತಗೊಂಡೋಗ್ತಾರೆ. ಅರ್ಥ ಆಯ್ತಾ? ಬಾಗಿಲು ತೆಗೆದಿದ್ರಿ, ಎಲ್ಲದೂ ಬಾಗಿಲು ಹಾಕ್ಬಿಟ್ಟಿದ್ರೆ ಒಂದೊಂದು ಓಪನ್ ಮಾಡ್ಬೇಕು ಅವನು. ಬೇರೆ ಒಂದು ಮೇನ್ ವರ್ಷ ಹಾಕಿರೋದು ಇವರು. ಅದಕ್ಕೆ ಯಾವ ಎಲ್ಲ ಬಾಗಿಲು ಹಾಕಿ ಅನುಕೂಲ ಏನು ಬೈ ಚಾನ್ಸ್ ಕಾರಣ ಎಂಟಲ್ಲಾದ್ರೂ ಕೂಡ ಒಂದು ಅಷ್ಟು ಮಾತ್ರ ಆಗುತ್ತೆ. ಹುಡುಗಕ್ಕೆಲ್ಲ ಬರ್ಲಿಕ್ಕಾಗಲ್ಲ ಅವನು. ಅಷ್ಟಕ್ಕೂ ಕಟ್ಕೊಳ್ಳೋದಕ್ಕೆ ಬೆಳಗಾಗಿ ಹೋಗ್ತದೆ, ಅಷ್ಟು ಸಿಕ್ಕಾಕೊಂಡು ಹೋಗ್ತಾರೆ. ಹಬ್ಬದ ಇಟ್ಟಿದ್ರಲ್ಲಿ ಅದೇ ಭಾರಿ ಸುಲಭದ ಕೆಲಸ. 1 ತಿಂಗಳು ಸ್ಯಾಲ್ರಿ ಕಂಪ್ಲೀಟ್ ಆಗೋಯ್ತು ಅಂದ್ರೆ 1 ತಿಂಗಳು ಪೂರ್ತಿ ವ್ಯರ್ಥ ಆದಾಗ ದುಡ್ಡು ಹೋಗಿದ್ದು ಎಷ್ಟು ಮುಖ್ಯನೋ ಎಷ್ಟು ಆಘಾತ ಆಗುತ್ತೆ. ಹಾಗೆಲ್ಲ ಮಾಡೋದು ಅದು ನಮ್ಮ ದೇವರು ಕೊಟ್ಟು ಎಲ್ಲ ಉಪಯೋಗಿಸ್ಬೇಕು. ಆದಷ್ಟು ಸೆಕ್ಯೂರಿಟಿ ಅಲ್ಲಿಗೂ ಆದ್ರೆ ದೇವ್ರ ಅದಕ್ಕೆ ಪ್ರಯತ್ನವನ್ನು ಮಾಡಿ ಅಲ್ಲಿಗೂ ಆದ್ರೆ ದೈವೇಚ್ಛೆ ಅಂತ ಹೇಳಿದ್ರು. ಏನು ಮಾಡಿ ದೈವೇಚ್ಛೆ ಅಂತ ಹೇಳಿದ್ರೆ ತಪ್ಪು, ಪ್ರಯತ್ನ ಮಾಡಲೇಬೇಕು. ಹೇಳಿ ಯಾವ ಸಿನಿಮಾ ಅಂತ ಕೇಳ್ಬೇಕಂತ. ಇಲ್ಲ 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 ಸುಳ್ಳು ಮತ್ತೆ ಹೇಳಿದಾರೆ ಅಷ್ಟೇ. ಅದು ಎಲ್ಲಿ ಹೇಳಿದ, ಹೆಂಗ್ ಹೇಳಿದೆ, ಅಸ್ತ್ರವಿದ್ಯಾ ಪರೀಕ್ಷೆ ಕಾಲಕ್ಕೆ ಒಂದು ಪಕ್ಷಿ ಅದ್ರ ಕಣ್ಣಲ್ಲ ಅದ್ರ ರೆಪ್ಪೆ ಹೊಡಿಬೇಕು. ಅಲ್ಲಿ ಪ್ರಸಂಗ ಇಲ್ಲಿದಲ್ಲ, ಅದಕ್ಕೆ ಕರೆಕ್ಟ್ ಈ ಪ್ರಸಂಗ ಹೇಳಿದ್ದಲ್ಲ. ಅದು ಕಣ್ಣಿಗಲ್ಲ, ಕಣ್ಣಿನ ರೆಪ್ಪೆ ಹೊಡಿಬೇಕು. ಪಕ್ಷಿನೇ ಚಿಕ್ಕದು, ಆ ಕಣ್ಣು ಇನ್ನೂ ಚಿಕ್ಕದು, ರೆಪ್ಪೆ ಇನ್ನೂ ಚಿಕ್ಕದು, ಅದು ಹೊಡಿಬೇಕು. ಮತ್ತೆ ಬೇರೆ ದಿಕ್ಕಿದ್ರೆ ಔಟ್ ಅವರು ಅದಕ್ಕೆ ಮಾತ್ರ ಹೊಡೆದ್ರು. ಕಾಟ್ರ್ಯಾಕ್ಟ್ ಮಾಡೋ ಕಣ್ಣು ಗುಡ್ಡಿ ತೆಗೆದಿಟ್ಬಿಟ್ರೆ ಹೋಯ್ತು. ಎಷ್ಟು ಬರೀ ಅಸ್ಪಾತ ತೆಗೆದು ಡೈಲಿ ಚಾಲೆಂಜಿಂಗ್ ಆ ರೀತಿ ಮಾಡಿ ರೆಪ್ಪೆ ಮಾತ್ರ ಹೊಡಿಬೇಕು. ಎಷ್ಟು ಸೂಕ್ಷ್ಮ ಮತ್ತೆ ದೂರದಿಂದ ಪಕ್ಷಿನೇ ಕಾಣಲಾರ್ದಷ್ಟಿದೆ ಇರ್ತಾರೆ, ಮರದಲ್ಲಿ ಖುಷಿರ್ತಾರೆ. ಅದನ್ನ ನೋಡಿ ಅದಕ್ಕೆ ಹೊಡೆದು ಎಷ್ಟು ಚಾಲೆಂಜಿಂಗ್ ಅರ್ಜುನ ಮಾಡಿರ್ತಾರೆ. ಇಲ್ಲೀಗ ಇವರಿಗೆಲ್ಲ ಖುಷಿ ಅರ್ಜುನ ಇಲ್ಲ ಅಂತೀವಿ, ಅದೊಂದು ಬೇರೆ ಆನಂದ. ಅರ್ಜುನ ಅವರ ಅಭಿಪ್ರಾಯ ಟ್ಯಾಕ್ಟ್ ಅವರೆಲ್ಲ ನಮಗೆಲ್ಲ ಅರ್ಜುನ ಬದುಕಿದ್ದು ಭವಿಷ್ಯ ಇರ್ತೀರ ಬರ್ತಿಲ್ಲ, ಅರ್ಧ ಅದೇ ಇದನ್ನ ಹೇಳ್ತಿರ್ಬೇಕಾಯ್ತು. ಆತಿದ್ದಾರೆ ಬರೋದಿಲ್ಲ ಅಂತ ಹೇಳಿ ಬಂದಿದ್ರಿಂದ ಕಡೆ ಬರುತ್ತೆ ಕ್ಷಯ ಬರೋಕ್ಕೆ. ಹುಡುಗರಿಗೆಲ್ಲ ಬಹಳ ಉತ್ಸಾಹ ಬಂತು. ಅದು ಬೇರೆ, ಇನ್ನೂ ಬೇರೆ. ಅದು ಚಿನ್ನೇಶ್ವರ ಒಂದೇ ಬಾಣ ಕತ್ತರಿಸಿರೋ ಅರ್ಧ ಬಾಣ ನೋಡಿದ್ರೆ ಅರ್ಧ ಇಲ್ಲಿ ಕಡಿಬೇಕು. ಅದು ಇನ್ನೊಂದು ಶಾಲೆ. ಅದ್ರ ಮಾತು ಇನ್ನೊಂದಿದೆ. ಮತ್ತೆ ಬರೀ ಪ್ರತಿಬಿಂಬ ಕಾಣೋದಿಲ್ಲ, ಅದು ಪ್ರತಿಬಿಂಬ ಕಾಣಿಸುತ್ತಷ್ಟೇ. ಅದು ಔಟ್ಲೆಟ್ ಮೇಲಿಂದ ಇದೆ. ಈಗ ಬಾಣ ಮೇಲೆ ಹೋಗಿ ವಾಪಸ್ ಬಂದು ಹೊಡಿಬೇಕು. ಅದನ್ನ ಚಾಲೆಂಜ್ ಆಗಿ ಕೃಷ್ಣ ಅದನ್ನು ಹೊಡಿತಾರೆ. ಅದರಿಂದ ಕೃಷ್ಣನ ಸಾಮರ್ಥ್ಯ ಇನ್ನೂ ಜಾಸ್ತಿ ಅಂತ ಗೊತ್ತಾಗುತ್ತೆ. ಇದನ್ನು ಕೃಷ್ಣ ಬಂದಿದ್ದೆ ಅಲ್ಲಿಗೆ. ಕೃಷ್ಣ ಯಾಕೆ ಮಾಡಲಿಲ್ಲ, ಅವರ ಪುತ್ರ ಬರಲಿಲ್ಲ ಅಂತ ಹೇಳಬಾರ್ದು. ಇದಕ್ಕೆ ಕಷ್ಟದ ಮಾಡಿದ್ರೆ ಬರಲಿಲ್ಲ, ಏನೋ ಬೇರೆ ಕಾರಣಕ್ಕೆ ಬಿಟ್ಟಿದ್ದಾನೆ. ಬೇರೆ ಕಾರಣ ಗೊತ್ತಿದೆ, ಸರ್ವಜ್ಞ. ಯಾರಿಗೆ ಮದುವೆ ಆಗಬೇಕೋ ಅವ್ರಿಗೆ ಆಗ್ಬೇಕಷ್ಟೆ. ಯಾರ ಲಕ್ಷಣ ಸ್ವಯಂ ಏತೇನ ಕಾರ್ಮುಕವರೇಣ ತರೂಪರಿಶ್ರಮಸ್ಯಾವಭಾಸಮುತಕೆ ಪ್ರತಿವೀಕ್ಷಯೇನ ಏತೈಶ್ಚರೈ ಪ್ರತಿಹತೋ ಭವತೀಹ ಮತ್ಸ್ಯಃ ಕೃಷ್ಣಾನ್ವಯಕ್ಷತಿ ಸಮರ್ಜ ನರೇಂದ್ರ ವೀರಾಃ ಇತ್ಯಸ್ಯ ವಾಕ್ಯವನುಸರ. ಒಂದಿಷ್ಟು ಇಂಡೈರೆಕ್ಟ್ ಏನಿದೆ ಗೊತ್ತಾ, ನರೇಂದ್ರ ವೀರ ಅಂತ ಪ್ರಯೋಗಿಸಿದ್ದ. ನರೇಂದ್ರ ವೀರಾಃ ನರರೂಪದ ಇಂದ್ರರಾಗಿದ್ದಂತಹ ವೀರರೇ. ಪಾಂಡವರ ಸಂಬೋಧನೆ ಯಾರಾಗೈತೆ ರೀತಿಯ ಇಂಡೈರೆಕ್ಟ್ ಒಳಗೆ ಏನರ್ಥ ಇದೆ, ಇಂದ್ರರೆಲ್ಲ ಕೂಡ. ಅಲ್ಲಿ ವಿ ಈರಾಹ ಬೇರೆ ಇದೆ. ವಿ ಈರಾಹ, ವಿ ಅಂದ್ರೆ ವಿಶೇಷವಾಗಿ ಈರಾದ ಮುಖ್ಯ ಪ್ರಾಣ.
ಈರ ಅಂತಲ್ಲ, ಈರ ಅಂತ ವಾಯುದೇವರಿಗೆ ಹೆಸರು. ಸೊ ವಾಯುದೇವರೇ ಮೊದಲಾದವರೇ ಪಾಂಡವರೇ ಅಂತ ಅರ್ಥ ಆಗ್ಬಿಡುತ್ತೆ. ಅಂದೋಗಿ ಅದು ಗೊತ್ತಿಲ್ಲ, ಅದು ಅಂದೋಗಿ ಮಾತಾಡ್ತಾರೆ. ಕೆಲವು ಮಾತುಗಳು ಸಮಸ್ಯೆ ಸತ್ಯ ಆಗಿರುತ್ತೆ, ಆಮೇಲೆ ಹೇಳಿದವರು ಕೂಡ ಆಮೇಲೆ ಹೌದಾ ಹೀಗೆ ಅಂತ ಅನ್ಸುತ್ತೆ. ಬಟ್ ದೇವರ ಬಾಯಿ ನುಡಿಸ್ತಾರೆ, ಅದು ವಿಶೇಷ. ಆದ್ರಿಂದ ನಮ್ಮದಲ್ಲ ಅಂದ್ರೆ ಇದೊಬ್ರು ಆಗ್ತಿದ್ದಾರೆ ಅಂತ ದೇವರ ಸಂಕಲ್ಪ. ಅದೇ ರೀತಿ ಮಾತು ಬಂತು. ಇವ್ರು ಯಾರಿಗೂ ಅಪ್ಲಿಕಬಲ್ ಅಲ್ಲೇ ಅಲ್ಲ ಅಂತ, ಇವ್ರು ಯಾರಿಗೂ ಏನಲ್ಲ ಅದು ಸಂಬೋಧನೆ ಮಾಡಿದ್ದು ಯಾರಿಗೂ ಅವ್ರಿಗೆ ಅರ್ಥ ಆಯ್ತು, ಉಳಿದವ್ರಿಗಿಲ್ಲ. ನಿತ್ಯಸ್ಯ ವಾಕ್ಯವರು ಸರ್ವ ನರೇಂದ್ರ ಪುತ್ರ. ನೋಡಿ, ನರೇಂದ್ರ ವೀರ ಮಾಡಿ ಪುತ್ರ ಚೇಂಜ್ ಮಾಡಿದರು. ನರೇಂದ್ರ ಪುತ್ರರಷ್ಟೇ ಅವರು, ನರೇಂದ್ರ ವೀರರಲ್ಲ, ಪುತ್ರರು. ನರೇಂದ್ರ ಉತ್ತಸ್ತುರುದ್ಧತ ಮದಾ ಜಲಕುಂಡಲಾಸ್ಯಾಃ ಅಸ್ತ್ರಂ ಬಲಂಚ ಬಹು ನೈಜಮಭೀಕ್ಷಮಾನಾಃ ಸ್ಪರ್ಧಂತ ಏವ ಚ ಮಿಥಃ ಸಮಲಂಕೃತಾಂಗಾಃ ಇತಿ ಯಸ್ಯ ವಾಕ್ಯಂ ಅನು ಸರ್ವ ನರೇಂದ್ರ ಪುತ್ರಾಃ ಉತ್ತಸ್ತುಃ ಉದ್ಧತ ಮದಾಃ ಜಲಕುಂಡಲಾಸ್ಯಾಃ ಅಸ್ತ್ರಂ ಬಲಂಚ ಬಹು ನೈಜಂ ಅಭೀಕ್ಷಮಾನಾಃ ಸ್ಪರ್ಧಂತಃ ಏವ ಚ ಮಿಥಃ ಸಮಲಂಕೃತಾಂಗಾಃ ಇತಿ ಯಸ್ಯ ವಾಕ್ಯಂ ಮನು. ಮಾತು ಕೇಳ್ತಿರ್ಲಿಕ್ಕೆ ಏನು ಅವಸರ ಅವರಿಗೆ, ನಾವು ಬರಬೇಕು ಅಂತೇಳಿ. ಅವರಿಗೆಲ್ಲ ಇನ್ನೊಂದು ಏನಿತ್ತು ಅಂದ್ರೆ, ನೋಡಿದ ಶಿಷ್ಯರಿದ್ದಾರೆ ಬಹಳ ಜನ, ಎಲ್ಲರೂ ಬಂದವರೇ, ಅವ್ರಿಗೆ ಸ್ಪೆಷಲ್ ಟ್ರೈನಿಂಗ್ ಇದೆ ಎಲ್ಲರಿಗೂ ಕೂಡ, ಅಸ್ತ್ರಜ್ಞರು. ಅದು ಇದೆಲ್ಲ ಇದಕ್ಕೆ ಅದಕ್ಕೆ ಆತ ಕೇರ್ ತಗೊಳ್ಳದೆ ಹೋಗಿದ್ರೆ ಬೇರೆ ಪ್ರಸಂಗ ಆಗ್ತದೆ. ಆ ಉದ್ದೇಶಪೂರ್ವಕ ಏನ್ ಮಾಡಿದ ಅಂತ ದಿಗ್ಗಟ್ಟು ಮಾಡಿದ, ಅರ್ಜುನಿಗೆ ಆಗ್ಬೇಕು ಅಂತ ಇಲ್ಲದೆ ಹೋಗಿದ್ರೆ ದ್ರೋಣರ ಶಿಷ್ಯರಾಗಿದ್ದರೆ ಹೇಳ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಪರಶುರಾಮರ ಅಸ್ತ್ರಗಳೆಲ್ಲ ಕೂಡ, ಪರಶುರಾಮರ ಅಸ್ತ್ರ ದ್ರೋಣರ ಶಿಷ್ಯ, ದ್ರೋಣರು ಅವರಿಂದ ಬಂದಿರೋದ್ರಿಂದ ಅವರಿಗೆಲ್ಲ ಭಾರಿ ಉತ್ಸಾಹ ಇದೆ. ಏಕೈಶ್ಚರೈ ಅಸ್ತ್ರಂ ಬಲಂಚ ಬಹು ನೈಜಂ ಅಭೀಕ್ಷಮಾನಾಃ. ಅಸ್ತ್ರ ಇದೆ, ನಮಗೆ ಬಲ ಇದೆ, ನೈಜ ಸಹಜವಾದ ಶಕ್ತಿ ಇದೆ ಅಂತ ಯೋಚನೆ ಮಾಡಿ ಸ್ಪರ್ಧಂತ ಏವ ಚ ಮಿಥಃ ಸಮಲಂಕೃತಾಂಗ. ನಾನ್ಮದು ಅಂತ ಹೇಳಕ್ ತಯಾರಾಗ್ತಿದ್ದಾರೆ. ಅಲಂಕೃತಾಂಗಾಃ ಕೇಚಿನ್ ನಿರೀಕ್ಷತನುರೇತ್ಯ ನಮೇಷು ಶಕ್ಯಂ ಇತ್ಯೇವ ಚಾಪಂ ಅಲ್ಲ ಅಪಯಯುರನ್ಯ ಪುತ ಪ್ರಚಾನ್ಯ ತತ್ರ ಅಸಸಾತ ಶಿಶುಪಾಲ ಗುರು ಪ್ರತಾಪಃ ಸಂಗೃಹ್ಯ ತತ್ಸಮತಿರೋಪಣ ಯತ್ನ ಆಸೀತ್. ಕೇಚಿತ್ ನಿರೀಕ್ಷಾ ಧನುಃ ಏತ್ಯ ನಾಮೇ ಸುಶಕ್ಯಂ ಇತಿ ಏವ ಚ ಅಪಯಯುಃ ಅನ್ಯೇ ಉತ ಪ್ರಚಾಲ್ಯ ತತ್ರ ಆಸಸಾದ ಶಿಶುಪಾಲಃ ಗುರುಪ್ರತಾಪಃ ಸಂಗೃಹ್ಯ ತತ್ಸಮಧಿರೋಪಣ ಯತ್ನಃ ಆಸೀತ್. ಕೇಚಿತ್ ಅಷ್ಟು ಜೋರ ಬಂದ್ರು ಬಹಳ ಜನ ಪಾಪ. ಆದರೆ ನಿರೀಕ್ಷಾ ಹತ್ರ ಬಂದವ್ರನ್ನ ಕ್ಲಿಯರ್ ಆಗಿ ಗೊತ್ತಾಯ್ತು, ಇಷ್ಟು ನಮಗಲ್ಲ ಅಂತ ಗೊತ್ತಾಯ್ತು, ಇಷ್ಟು ನಮಗಲ್ಲ. ನಿರೀಕ್ಷತೆ ವಾಪಸ್ ಹೋಗ್ಬಿಟ್ರು. ಅದಕ್ಕೆ ದೂರಿಂದ ಕಂಡಿದ್ ಬೇರೆ, ಹತ್ರ ಕಂಡಾಗ ಬೇರೆ. ಕೆಲಸ ನೋಡ್ತಾರೆ, ಪ್ಲಾಸ್ಟಿಕ್ ತೊಟ್ಟು ಬಂದು ನೋಡ್ತಾರೆ, ಸಾಲಿದ್ದಾರೆ ಮುಟ್ಟಿಬಿಟ್ಟು ಸಾಕಷ್ಟು ಹೋಗ್ಬಿಡುತ್ತೆ. ದೂರದ ಗೊತ್ತಾಗಲ್ಲ, ಅದು ಕ್ಲಾರಿಟಿ ಬರ ಕಾಣುತ್ತೆ, ಏನೋ ಆಗಿರುತ್ತೆ. ಹತ್ರ ಬಂದಷ್ಟು ಕ್ಲಿಯಾರಿಟಿ ಸಿಗಕ್ಕೆ ಶುರುವಾಯಿತು. ಏತ್ಯ ನಮೇಸು ಶಕ್ಯಂ, ನನಗೆ ದೇವರಾಣಿ ಆಗೋದಿಲ್ಲ ಅಂತ ಹೊರಟು. ಇತ್ಸೇವ ಅಪಯಯು, ಅಪಯಯು ಅಂದ್ರೇನೋ, ಆಯಯು ಬಂದ್ರು, ಅಪಯಯು ಹೋದ್ರು. ಅನ್ನೇ ಉತ ಪ್ರಚಾರ್ಯ ಅದರ ಬಂದು ಸ್ವಲ್ಪ ಅಲಗಾಡಿಸಿ ನೋಡಿದ್ರು, ಸಾಧ್ಯ ಆಗುತ್ತದೆ, ಆಗೋದಿಲ್ಲ ಅಂತ ಅವರು ಹೊರಟು. ಅಂದ್ರೆ ಅಲ್ಲೇನು ಸಾಮಾನ್ಯ ಮಾಡಕ್ಕೆ ಕಷ್ಟ ಏನ್ ಮಾಡ್ತಾರೆ, ಎತ್ತಬೇಕಾದ್ರೆ ನೋಡ್ತಾರೆ ಎಷ್ಟು ಭಾರ ಇರ್ಬೋದು. ಪ್ರಚಾರ್ಯ ಅವಾಗ ಅಲಗಾಡದ ಹೋಗ್ಬಿಟ್ರೆ ಇದು ನಮಗಾಗಲ್ಲ ಅಂತ. ಅದೇ ಈಗ ಮೊದಲೇ ಎತ್ತಲ್ಲ, ಅದು ಸೈಕಾಲಜಿ. ಮೊದಲೇ ಎತ್ತಬಾರ್ದು, ಎತ್ತಿದ್ರೆ ಬಾಡಿ ಡೇಂಜರ್ ಆಕ್ಚುಲಿ, ಎತ್ತಬಾರ್ದು ಹಾಗೆಲ್ಲ. ಎತ್ತಿದ್ರೆ ವಿಶೇಷತಃ ಹಾಲ್ಟಿಗೆ ಅಟ್ಯಾಕ್ ಆಗೋದು ಅಂತದ್ದೇ. ಶಕ್ತಿ ಮೀರಿದಾಗ ಸ್ಪೈನು ಇದಾಗತ್ತೆ, ಹಾಲ್ಟಿಗೆ ಅಫೆಕ್ಟ್ ಆಗುತ್ತೆ. ಅದಕ್ಕೆ ಮಾಡಬಾರ್ದು, ಮತ್ತೊಂದು ಅಭ್ಯಾಸ ಹೋಗ್ತಾರೆ, ಯಾರು ಕೂಡ ಬಿಡೋದಿಲ್ಲ. ಜಲಕುಂಡಲಾಸ್ಯ, ಕೂಲಿಯವರು ಬಂದ್ರು ಕಷ್ಟ ಎಲ್ಲ ಎತ್ತೋದಿಲ್ಲ, ಎತ್ತಬೇಕಾದ್ರೆ ಸ್ವಲ್ಪ ಮುಟ್ಟು ನೋಡ್ತಾರೆ. ಯಾರು ಹೆಚ್ಚು ಭಾಗ ಮೊದಲು ಇಟ್ಕೊಂಡು ಅದನ್ನ ಉಳಿದು ಹೆಚ್ಚ ಮೊದಲು ಇಟ್ಟು ಬೇರೆ ಉಳಿ ಹೋಗ್ಬಿಡು. ಇಟ್ಕೋಬೇಕು ಸರಿಯಾಗಿ. ಬಿಲ್ಡಿಂಗ್ ಹೇಗಿರುತ್ತೆ, ದೊಡ್ಡ ಕಲ್ಲು ಮಟ್ಟ ಹೀಗೆ ಬರ್ಬೇಕು ಹೊರತು ಹೀಗೆ ಹೋಗ್ಬಾರ್ದು ಯಾವಾಗ, ಗೊತ್ತಾಯ್ತು. ಹೀಗೆ ಬಂದ್ರೆ ಆಗತ್ತೆ, ಅಷ್ಟೇ ಸೇಫ್, ಅದು ಏನು ಪ್ರಾಬ್ಲಮ್. ಕೇಚಿನ್ ನಿರೀಕ್ಷತನುರೇತ್ಯ ನಮೇಷು ಶಕ್ಯಮಿತ್ತೇವ ಚಾಪಜಯುರನ್ಯ ಭೂತಾ ಪ್ರಚಾಲ್ಯ ತತ್ರಾಸಸಾದ ಶಿಶುಪಾಲ ಗುರು ಪ್ರತಾಪಃ. ಫಸ್ಟ್ ದುರುಪ ಇದೆಲ್ಲ ಎಲಿಮಿನೇಟ್ ಆಗ್ತವ. ಶಿಶುಪಾಲ ಬಂದ, ಇಷ್ಟೆಲ್ಲ ಬಿಟ್ಟ ಮೇಲೆ ಶಿಶುಪಾಲ ಬಂದು ನೋಡಿ, 10 ಜನದಲ್ಲಿ ಒಬ್ಬರಿಗೆಲ್ಲ ಸಾಧ್ಯವಾಯಿತು ಅಂದ್ರೆ ನೋಡ್ಲಿಕ್ಕೆ ಚಾಲೆಂಜಿಂಗ್ ಆಯ್ತು ಅಂತ ಗೊತ್ತಾಯ್ತು. ಇವರೆಲ್ಲ ಏನ್ ಮಾಡಿದ್ದಾರೆ, ಎಲ್ಲಾ ನಾಟಕ ಸಿನಿಮಾದಲ್ಲಿ ಧನುಸ್ ರೆಡಿ ಇರುತ್ತೆ, ಕಟ್ಟಿಬಿಡ್ತಾರೆ, ಆಮೇಲೆ ಇಟ್ಕೊಳ್ಬಿಡ್ತಾರೆ. ಆಗಲ್ಲ, ಕಟ್ಲಿಕ್ಕೆ ಆಗೋದಿಲ್ಲ ಫಸ್ಟ್ ಯಾರಿಗೂ ಕೂಡ. ಅಲ್ಲಿ ಸಮಸ್ಯೆ ಇದೆ, ಅರ್ಥಯ ಆಗಿದೆ ಯಾರಿಗೂ. ಕಟ್ಟಬೇಕು,
ಕಟ್ಟ ಮೇಲೆ ಮುಂದೆ ಕಟ್ಟಬೇಕಾದ್ರೆ ಫಸ್ಟ್ ಏನ್ ಮಾಡ್ಬೇಕು ಅವರು ಬಗ್ಗಿಸ್ಬೇಕು. ಅದು ಹೀಗೆ ಕಟ್ಲಕ್ ಬರೋದಿಲ್ಲ, ಬಗ್ಗಿಸಿ ಹೀಗೆ ಕಟ್ಟಬೇಕು. ಆ ರೀತಿನೇ ಪ್ಲಾನ್ ಮಾಡಿರ್ತಾರೆ. ಆವಾಗ ಅದು ಶೇಪ್ ತಗೊಳ್ಳೋದು, ಆಮೇಲೆ ಬಾಣ ಇಟ್ಕೊಳ್ಳಿ ಸುಧಾರ ಸಾಧ್ಯ. ನೀನು ನೋಡಿ ಫಸ್ಟ್ ಈಗ ಅವ್ರು ಹೇಳೋದಕ್ಕೆ ಹೊರಟಿರೋದು. ಈಗ ನೀವು ಊಟಕ್ಕೆ ಕೊಟ್ಟಷ್ಟ ಏನೇನ್ ಮಾಡಿದ್ದೀರಿ, ಹೀಗೆ ಅದು ಮಾಡಿದ್ರೆ ಇದು ಮಾಡಿದ್ರೆ ಕೇಳಿದಾಗ ಬಡಿಸ್ತಾ ಇರ್ತಾರೆ, ನೋಡ್ತಾ ಇದ್ರೆ ಸಾಕು. ಸಂಗ್ರೀಷ್ಯ ಅಪಯ್ಯವರ ಹತ್ರ ಅದಕ್ಕೆ ಒಂದು ಪದ್ಧತಿ, ಎಲ್ಲ ಬಡಿಸೋದಕ್ಕಿಂತ ಮುಂಚೆ ಕೃಷ್ಣಾರ್ಪಣೆ ಹೇಳಾಗಿಲ್ಲ, ಎಲ್ಲ ಬಡಿಸಿರ್ಬೇಕು. ಅದ್ಯಾಕೆ ಗೊತ್ತಾ ಅದು ಕಾರಣ ಏನಂದ್ರೆ ಪ್ರಾಣಾವತಿ ಕೊಡುವ ಎಲ್ಲ ಸೇರಿ ಕೊಡ್ತೇವೆ ಅಂತ. ಅಕಸ್ಮಾತ್ ಯಾರು ಬಡಿಸೋದ್ರೆ ಹಾಕ್ಸೋಳೋದಿಲ್ಲ. ಯಾಕೆ ಪ್ರಾಣಾವತಿ ಕೊಟ್ಟಿಲ್ಲ, ಅದರಿಂದ ಅದು ಬಂದು ಹಾಕಿಬಿಡ್ಬೇಕು, ಎಲ್ಲ ಚೂರಾಗಿ ಹಾಕಿರ್ಬೇಕು. ಅದು ಆಮೇಲೆ ಬಡಿಸೋದು ತಪ್ಪದು, ಬಡಿಸೋಕೆ ಒಂದು ವಿಧಾನ ಅಷ್ಟೇ ಬಡಿಸಂತೆ ನಿಮಗೆ ತಪ್ಪದು. ಎಲ್ಲ ಬಡಿಸ್ಬೇಕು, ಏನೇನು ಮಾಡಿರ್ತಾರೆ. ತುಪ್ಪದಿಂದ ಮೊದಲು ತುಪ್ಪ ಹಾಕ್ಬೇಕು, ಪ್ರತಿಯೊಂದು ಇರ್ಬೇಕಾದ್ರೆ. ಆಮೇಲೆ ಅದಿಲ್ಲದ ತಂದ್ರೆ ತಿಳಿದವ್ರು ಹಾಕ್ಸೋದಿಲ್ಲ. ನಾವು ಪ್ರಾಣಾವತಿ ಕೊಟ್ಟಿಲ್ಲ ನಾವು ಇದನ್ನ, ಆದ್ದರಿಂದ ಅದನ್ನು ನಾವು ತಗೊಳಗಿಲ್ಲ, ತೆಗೆದಿಟ್ಬಿಡಿ ಅಂತ ಅಷ್ಟೇ. ಅದು ಧರ್ಮ. ಅದಕ್ಕೆ ಸಾರು ಗಂಡಿ ಹಾಕಿಟ್ಟಿರ್ತಾರೆ, ಸಾರು ಎಲ್ಲ ಅದಿರ್ಬೇಕು. ಸಾರು ಆಗ ಹಾಕೊಳ್ಳೋದು ಮುಂದೆ ಹಾಕೊಳ್ಳೋದು ಬರುತ್ತೆ, ಎಲ್ಲ ಇಟ್ಬಿಡ್ತಾರೆ. ಅಲ್ಲೂ ಎಲ್ರೂ ಮಾಡಲ್ಲ, ಅಲ್ಲೂ ತುಂಬಾ ಜನ ಗೊತ್ತಿರಲ್ಲ, ಅದ್ರಲ್ಲಿ ಅವ್ರಿಗೂ ಗೊತ್ತಿರೋದು. ಅಖಂಡ ಭೂಮ ಅಂತೀವಲ್ಲ, ಫುಲ್ ಇರ್ಬೇಕಾದ್ರೆ ಯಾವುದು ಗೊತ್ತಿರ್ಬಾರ್ದು. ಆಮೇಲೆ ಕೇಳಿ ಹಾಕ್ಸೋಣದು. ಇದು ವ್ರತ ಇದ್ದಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಮೊದ್ಲೇನ್ ಹಾಕಿರ್ತಾರೆ ಕೆಲ ಅಂತ ವ್ರತ ಮಾಡ್ತಾರೆ, ಮತ್ತೇನು ಹಾಕ್ಸೋಣದಿಲ್ಲ ಭೂದಲ್ಲಿ ಅನ್ನೋದ್ರಿಂದ ಯಾವ್ದು ಹಾಕ್ಸೋಣದು. ಅದು ವ್ರತದಲ್ಲಿ ಮಾತ್ರ ವಿಶೇಷ ವ್ರತ, ಯಾವ್ದು ಮಾಡಬೇಕಾಗಿಲ್ಲ ವಿಶೇಷ ವ್ರತ. ಇದು ಮಾತ್ರ ನಿತ್ಯ ಮಾಡಬೇಕಷ್ಟೆ. ಅಖಂಡ ಅಲ್ಲ, ಏಕಭುಕ್ತ ಮತ್ತೆ ಒಂದು ಮದ್ದಿದೆ, ಒಂದೇ ಸತಿ ಬಡಿಸ್ಕೊಳ್ಳೋದು ಅಂತಾನೆ ಹೆಸರು ಅಷ್ಟೇ. ಒಂದೇ ಸತಿ ಬಡಿಸ್ಕೊಳ್ಳೋದು, ಏಕಭುಕ್ತ ಅಲ್ಲ. ಏಕಭುಕ್ತ ಒಪ್ಪತ್ತು ಊಟ ಅಂತ ಅರ್ಥ. ಐಕೋಡಿ ವ್ರತ ಅಂದ್ರೆ ಒಂದೇ ಸತಿ ಹಾಕೋಬೇಕಷ್ಟೆ, ಮತ್ತೆ ಹಾಕೊಂಡಾಗ ಅದು ಜಾಸ್ತಿ ಹಾಕೊಳ್ಬಾರ, ಮತ್ತೆ ಇಷ್ಟು ಹಾಕೊಬಿಡೋದು ನಾರ್ಮಲ್ ಅಷ್ಟೇ. ಒಂದ್ಸತಿ ಎಷ್ಟಿರುತ್ತೆ ಅಷ್ಟೇ ಹಾಕೋದು. ದೊಡ್ಡದಲ್ಲಿ ಹಾಕೊಳ್ಳೋದು, ದೊಡ್ಡದಲ್ಲಿ ಮಾಡೋದು, ಅದೆಲ್ಲ ಮಾಡಿದ್ರೆ ಅದು ಮೋಸ, ಅದು ಚೆಂದಿರ್ತ. ಅದು ನಾರ್ಮಲ್. ಅದಕ್ಕೆ ಯಾವಾಗ ದಶಮಿ ರಾತ್ರಿ ಹೇಗಿರ್ಬೇಕು ಅಂದ್ರೆ, ದಶಮಿ ದಿವಸ ನಾಳೆ ಏಕಾದಶಿ ಅಂತ ಯೋಚನೆ ಮಾಡಿ ಜಾಸ್ತಿ ತಿನ್ನಬಾರ್ದು, ಗೊತ್ತಾಯ್ತಿಲ್ಲ. ನಾರ್ಮಲ್ ಎಷ್ಟು ಹಾಗೆ ಇರ್ಬೇಕು ಹೊರತು ಜಾಸ್ತಿ ತಿಂದ್ರೆ ಏಕಾದಶಿ ವ್ರತಕ್ಕೆ ಏಟ್ ಬಿಡುತ್ತೆ, ಪುಣ್ಯ ಕಡಿಮೆ ಆಗತ್ತೆ. ಒಂದು ಇವ್ರು ಮಾಡೋದ್ರೂ ಕಡಿಮೆ ಆಗುತ್ತೆ, ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ನಾರ್ಮಲ್ ಆಗಿದ್ರೆ ಏಕಾದಶಿ ಮಾಡೋದು ಭಾರಿ ಸುಲಭ. ಹೆಚ್ಚು ತಿಂದು ಬಿಡ್ತಾರಲ್ಲ, ಅದು ಪ್ರಾಬ್ಲಮ್ ಆಗುತ್ತೆ. ಹೆಚ್ಚು ತಿನ್ನೋದ್ರೆ ಮಾಡ್ಲಿಕ್ಕಾಗತ್ತೆ. ಏನಾಗುತ್ತೆ ಶಕ್ತಿ ತಪ್ಪದು, ಅದೇ ರಾಂಗ್ ಕಾನ್ಸೆಪ್ಟ್. ಹಾಗೆ ಸಾಧ್ಯ ಇಲ್ಲ. ಹಾಗೆ ಎಷ್ಟಿರೋ ಅಷ್ಟೇ. ಪುಣ್ಯಕ್ರಮಲ್ಲಿ ಏನಾಗಿದೆ ಗೊತ್ತಾ, ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಆ ಕ್ಯಾನು ದೊಡ್ಡದಾಗಿ ಬೆಳೆಯಲ್ಲ, ಈ ತರ ಏನೇನಿಲ್ಲ ಎಲಾಸ್ಟಿಕ್ ಇರೋದಿಲ್ಲ, ಗೊತ್ತಾಯ್ತಾ. ಅದು ಅಷ್ಟೇ ಹಾಕ್ಬೇಕಾದ್ರೆ ಮತ್ತೆ ಎಲಾಸ್ಟಿಕ್ ಸ್ವಲ್ಪ ಜಾಸ್ತಿ ತಿಂದಿರ್ತಾರೆ. ಅದು ಎಷ್ಟೇ ಇದ್ರು ಅಷ್ಟಕ್ಕೆ ಹಾಕಿ, ಜಾಸ್ತಿ ತಿನ್ನಕ್ ಬರೋದಿಲ್ಲ. ಟ್ಯಾಂಕ್ ಇದ್ದ ಹಾಗೆ ಹಾಕಿ, ಟ್ಯಾಂಕು ಹೆಚ್ಚು ಹಾಕಿಬಿಟ್ರೆ ದಬ್ಬು ಬೇಕಾದ್ರೆ ತಗೊಳ್ಳಲ್ಲ, ಮತ್ತೆ ತಗೊಳುತ್ತೆ ಆ ಥರ. ಯಾಕೆ ಕೊಟ್ಟಿದ್ರೆ ಮನುಷ್ಯ ವಿವೇಕ ಇದೆ ಆದ್ರಿಂದ ಅಡ್ಜಸ್ಟ್ ಮಾಡ್ಕೊಂಡು ಇರ್ತಾರೆ. ಎತ್ತರ ಕೆರೋದಿಲ್ಲ ಅಂದ್ರಿಂದ ಅಷ್ಟೇ. ನಾವು ಪ್ರೆಸಿಡೆಂಟ್ ಆಫರ್ ಹಿಡಿದ್ಬಿಟ್ರೆ ತೊಳ್ಳೆ ಕೆಲಸ. ಶಸ್ತ್ರ ಆ ಶಿಶುಪಾಲ ಉರುಪ್ರತಾಪ ಭಾರಿ ಸಮರ್ಥ. ಸಂಗೃಹ್ಯ ತತ್ ಹಿಡ್ಕೊಂಡ, ತತ್ ಸಂಗೃಹ್ಯ ಅದನ್ನ ಹಿಡ್ಕೊಂಡು ಹಸಿರೋಪಣ ಯತ್ನ ಅತಿ ಅದನ್ನ ಬಗ್ಸಕ್ ಪ್ರಯತ್ನ ಪಡ್ತಾ ಇದ್ದಾನೆ. ಕಟ್ಟಕ್ಕೆ ಹಸಿರೋಪಣ ಜ್ಞಾನ ಕಟ್ಟೋದಕ್ಕೋಸ್ಕರವಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ. ಮಾಷಾಂತರಾಯ ಸಚಕರ್ಷ ಯದೈವ ಕೋಟ್ಯ ಉನ್ನಮ್ಯ ತತ್ಪ್ರತಿ ಜಘಾನ ತಮೇವ ಚಾಶು ಅನ್ಯತ್ರ ಫಲ್ಗುಣತ ಏತದಶಕ್ಯಮೇವ ಇತ್ಯಂಜೋ ಗಿರೀಶವರತಃ ಸಹ ಜಯೌ ಸಭಗ್ನಃ. ಎಲ್ಲಿವರೆಗೆ ಹೇಳಿದ ಗೊತ್ತಾ, ಮಾಷಾಂತರಾಯ ಸಹ ಚಕರ್ಷ ಯದಾ ಏವ ಕೋಟ್ಯ ಉನ್ನಮ್ಯ ತತ್ ಪ್ರತಿ ಜಘಾನ ತಂ ಏವ ಚ ಆಶು ಅನ್ಯತ್ರ ಫಲ್ಗುಣತಃ ಏತತ್ ಅಶಕ್ಯಂ ಏವ ಇತಿ ಅಂಜಃ ಗಿರಿಶವರತಃ ಸಹ ಯಯೌ ಚ ಭಗ್ನಃ. ಏನಾಯ್ತು, ಒಟ್ಟಿಗೆ ಹೇಳ್ಬಿಡ್ತಾರೆ ಒಂದೇ ಸರ್ತಿ. ಮಾಷಾಂತರಾಯ ಒಂದು ಉದ್ದಿನ ಕಾಲಷ್ಟು ಹತ್ರ ಇಷ್ಟು ಬಿಟ್ಟು ಇಷ್ಟು ಹತ್ರ ತಂದಿತ್ತವ್ರು, ಸ್ವಲ್ಪ ಇತ್ತಷ್ಟು. ಸ ಚಕರ್ಷ ಯದಾ ಏವ ಅಲ್ಲಿವರೆಗೆ ಕೋಟ್ಯ, ಕೋಟಿ ಅಂದ್ರೆ ತುದಿ ಅಂತ ಅರ್ಥ. ಕೋಟಿ ಆ ತುದಿಯಿಂದ ಅದು ಜಾರಿತು, ಕಟ್ಲಕ್ ತಂದಿದ್ದ ಜಾರಿತು, ಪಟ್ ಅಂತ ಹೊಡಿತು. ಆ ತುದಿ ಹೊಡೆದ್ಬಿಟ್ಟು ಅವನಿಗೆ ಹೊಡಿತು ತುದಿ. ತತ್ ಪ್ರತಿ ಜಗಾನ ತಮೇವ ಚಾಶ್ ಅವನನ್ನೇ ಹೊಡಿತು.
ಅನ್ಯತ್ರ ಫಲ್ಗುಣತಃ. ಇದಕ್ಕೆ ಕಾರಣ ಏನು ಅಂದ್ರೆ ಅವನು ಮಾಡೋ ಶಕ್ತಿ ಇತ್ತು, ಅವನಿಗೆ ವರ ಇದೆ, ಪರ್ಟಿಕ್ಯುಲರ್ ಎದುರು ಬೇರೆಯವರಿಗೆ ಆಗಬಾರ್ದು ಅಂತ ವರ ಇದೆ, ಆದ್ರಿಂದಾಗೇನೆ ಆಗ್ಲಿಲ್ಲ. ಅದರ್ವೈಸ್ ಮಾಡ್ಬಿಡ್ತಿದ್ದ ಅಂತ ಅರ್ಥ. ಕಟ್ಟೋದ್ರ ಮಟ್ಟಿಗೆ ಉಳಿದೆಲ್ಲ ಬೇರೆ ಬೇರೆ, ಕಟ್ಟೋದ್ರ ಮಟ್ಟಿಗೆ ಯಶಸ್ವಿ ಆಗ್ತಿದ್ರು ಅವರೆಲ್ಲ ಕೂಡ. ಅನ್ಯತ್ರ ಫಲ್ಗುಣತಃ ಏತದ್ ಅಶಕ್ಯಂ ಏವ, ಫಲ್ಗುನ ಬಿಟ್ಟರೆ ಬೇರೆಯವರಿಗೆ ಆಗಬಾರದು ಅಂತ ಈಶವರತಃ ರುದ್ರ ವರ ಕೊಟ್ಟಿದ್ರು. ಗಿರೀಶವರತಃ, ಈಶ ಗಿರೀಶ ಗಿರೀಶ ಗಿರೀಶ, ಗಿರೀಶನೂ ಇದೆ ಗಿರೀಶನೂ ಇದೆ ಸಂಸ್ಕೃತದಲ್ಲಿ. ಗಿರೀಶ ಗಿರೀಶ ವರತಃ ಸಹ ಯಯೌಚ ಭಗ್ನಃ. ಭಗ್ನ ಅಂದ್ರೆ ಬಿದ್ದ ಪೆಟ್ಟದಿಂದ ಅಂತನಾಗತ್ತೆ. ಅದು ಆಶೆ ಭಗ್ನವಾಯ್ತು, ಇನ್ನು ಹೋಪ್ಸ್ ಇಲ್ಲ, ಸೆಕೆಂಡ್ ಅಟೆಂಪ್ಟ್ ಇಲ್ಲ, ಮತ್ತೆ ಅದೇ ಬರುತ್ತೆ ಅಷ್ಟೇ, ಏನು ಉಪಯೋಗ ಇಲ್ಲ, ಹೊಟ್ಟೋಗ್ಬಿಟ್ಟು ಧರಿಸಿ ಎತ್ತಲಿಕ್ಕೆ ಆಗಲಿಲ್ಲ. ಯಾರಿಗೆ ಅಷ್ಟು ಗೊತ್ತಿದ್ರೆ ಬರ್ತಾನೆ ಇದ್ದಿಲ್ಲ, ಅಬ್ಜೆಕ್ಟ್ ಮಾಡೋದಿಲ್ಲ, ಬರ್ತಾನೆ ಇರಲಿಲ್ಲ ಫಸ್ಟ್, ಸಾಧ್ಯನೇ ಇಲ್ಲ. ಮತ್ತೆ ಬೇರೆಯವ್ರಿಗೆ ಆಗದೆ ಇರೋ ಸಾಧ್ಯತೆಗೆ ಅನೇಕ ಕಾರಣ ಇದೆ. ಇದು ಏನು ಪ್ರತಿಜ್ಞೆ ಏನೂ ಮಾಡದೆ ಹೋಗಿದ್ರು ಕೂಡ ಬೇರೆಯವ್ರಿಗೆ ಆಗ್ತಿರ್ಲಿಲ್ಲ. ಯಾಕೆ? ಸಂಕಲ್ಪ ಮಾಡಿರೋದೇ, ಅರ್ಜುನ ಸಂಕಲ್ಪ ಮಾಡಿ ಹವಿಸಾಕಿರೋದು, ಅಲ್ಲೇ ವರ ಬಂದು ಹೋಗ್ಬಿಟ್ಟಿದೆ ಆಗ್ಲೇ. ಜೊತೆಗೆ ಭಾರತೀಯ ದೇವಿ ಯಾರು ಏನು ವಿಶ್ವ ಪ್ರಯತ್ನ ಪಟ್ಟರು ಸಾಧ್ಯ ಇಲ್ಲ. ಯಾವ್ದು ಗೊತ್ತಿರ ಅದೆಲ್ಲ ಕೊಟ್ಟಿದ್ರೆ ಇದರಲ್ಲಿ ಮಾಡಕ್ಕೆ ಹೋಗ್ತಿದ್ದಿಲ್ಲ ಅಂತ ತನ್ನ ಲಿಮಿಟೇಷನ್ ಮಾಡಿದ್ದಾನೆ ಅಷ್ಟೇ ಹೊರತು ಒಬ್ಬ ತಂದೆಯಾಗಿ ಏನ್ ಮಾಡಬಹುದು ಆ ತರ ಮಾಡಿದ್ದಾನೆ. ಬಟ್ ಆಕ್ಚುಲಿ ಏನು ಮಾಡದವ್ರು ಏನಾಗ್ತಿರ್ಲಿಲ್ಲ, ಯಾರ ಕೈಲೂ ಸಾಧ್ಯ ಇರಲಿ, ಮದುವೆ ಆಗ್ಲಿಕ್ಕೆ ಸಾಧ್ಯನೇ ಇರಲಿ. ಯಾರಾಗ್ತಾರೆ ಹೇಳ್ತಾರೆ, ಅದು ಮುಂದೆ ಹೇಳ್ತಾರೆ, ಅದು ಬೇರೆ. ಅದನ್ನ ಅನ್ಯತ್ರ ಫಲ್ಗುಣತಃ ಏತದ್ ಅಶಕ್ಯಮೇವ ಇತಿ ಅಂಜಃ. ಅಂಜಃ ಅಂದ್ರೆ ಚೆನ್ನಾಗಿ, ಅಂಜಸ್ ಅಂಜಃ ಅಂಜಸ ಅಂತ ಮುಂದೆ ಬರುತ್ತೆ ನೋಡಿ ಹಾಗೆ. ಗಿರಿಶ ವರತಃ ಸಯಯೌ ಚ ಭಗ್ನಃ, ಭಗ್ನಾಶನಾಗಿ ಹೊರಟ. ಮುಂದೇನಾಯ್ತು? ಮದ್ರೇಶ ಏತ್ಯ ಚಕೃಷೇ ಸ್ಥವಿರೋಪಿ ವೀರ್ಯಾತ್ ಚೇದೀಶತೋಪಿ ಅಚಿಕಮೇವ ಸ ಮುದ್ಗಮಾತ್ರೇ ಶಿಷ್ಟೇ ಮುನಾ ಪ್ರತಿಹತಸ್ಸ ಯಯೌ ಅಶಕ್ಯಂ ಮತ್ವಾತ್ಮನಸ್ತದನುಭೂಪತಯೋ ವಿಷಣ್ಣಾಃ. ಮದ್ರೇಶಃ ಏತ್ಯ, ಯಾವಾಗ ಶಿಶುಪಾಲ ಸ್ಥಿತಿ ಹೀಗಾಯ್ತು ಅವನು ಲೀಡಿಂಗ್ ಇದ್ದವನು, ಎಷ್ಟು ಹೇಳ್ಬೇಕು ಅನ್ಕೊಂಡವರು ಕೂತ್ಬಿಟ್ರು. ಸದ್ಯ ಒಳ್ಳೇದಾಯ್ತು, ಇವನಿಗೆ ನಾವೇ ಕೇಳಬೇಕು ಅಂತೇಳಿ ಅವರು ಬಿಟ್ಬಿಟ್ರು. ಏತ್ಯ ಚಕೃಷೆ ಬಂದ ಅವನು ಸ್ಥವಿರ, ಭದ್ರ ವಯಸ್ಸಾಗಿದೆ, ಭದ್ರ ಸ್ಥವಿರ ಅಂದ್ರೆ ವಯಸ್ಸಾಗಿದವನು, ಸ್ವಲ್ಪ ವೃದ್ಧ ಆತ. ವೃದ್ಧ ಯಾರು? ಶಲ್ಯರಾಜ ಬಂದುಬಿಟ್ಟು ಚಕೃಷೆ ಎಳೆದ ಕಟ್ಲಕ್ಕೋಸ್ಕರ. ವೀರ್ಯಾತ್ ಚೇದೀಶತೋಪಿ ಅಧಿಕಮೇವ, ತನ್ನ ವೀರತನ ಶಕ್ತಿಯಿಂದಾಗಿ ಇವರಿಗಿಂತ ಒಂದು ಹೆಚ್ಚು ಮುಂದೆನೆ ಹೋದ. ಎಷ್ಟು ಮುದ್ಗ ಮಾತ್ರ, ಹೆಸರು ಕಾಳಷ್ಟು ಮುಂದೆ ಹೇಳ್ತಾರೆ, ಹೆಸರು ಕಾಳಷ್ಟು ಹತ್ರ ಬಂದು ಇನ್ನು ಚೂರು ಮುಂದೆ ಶಿಶುಪಾಲನ ಮೀರಿಸಿದ ಆ ಲೆಕ್ಕದೊಳಗೆ. ಯಾತಕ್ಕೆ? ವಾಯುದೇವರ ಆವೇಶ ಇದೆ ಅವನೊಳಗೆ, ಗೊತ್ತಾಯ್ತಾ? ಅದು ಸೇರಿದ್ದರಿಂದ ಹಾಗಾಯ್ತು. ಅಧಿಕಮೇವ ಚ ಮುದ್ಗ ಮಾತ್ರೆ. ಮುದ್ಗ ಅಂದ್ರೇನು? ಹೆಸರು, ಅದು ಉದ್ದು ಹೆಸರು, ಎರಡು ಕಾಳು ಇಟ್ಕೊಂಡು ನೋಡ್ರಿ ಯಾವ್ದು ದೊಡ್ಡದು ಕಾಣುತ್ತೆ? ಅಲ್ಲ, ನೀವು ನೋಡಿಲ್ಲ, ಊಟ ಮಾಡಿದ್ರೆ ಅಷ್ಟೇ ನೋಡಿಲ್ಲ, ಊಟ ಮಾಡಿರ್ಬಹುದಾ? ನೋಡ್ಬೇಕು, ಹೆಸರು ಸ್ವಲ್ಪ ಚಿಕ್ಕದು, ಮುದ್ಗಕ್ಕಿಂತ ಸ್ವಲ್ಪ ಚಿಕ್ಕದು. ಆದ್ರಿಂದ ಅದು ಸ್ವಲ್ಪ ಚಿಕ್ಕದಾಗಿದ್ರಿಂದ ಏನಾಯ್ತು, ಇನ್ನೂ ಜಾಸ್ತಿ ಹೊಡೆದಾಯ್ತು, ಜಾಸ್ತಿ ಹತ್ರ ಬಂದ, ಆದ್ರೆ ಕಟ್ಲಕ್ಕಾಗ್ಲಿಲ್ಲ. ಮುದ್ಗ ಮಾತ್ರೆ ಶಿಷ್ಟೆ, ಅದು ಕೂಡ ಪಟ್ಟದ್ದು ಹೊಡಿತು ಬಿದ್ದ. ಅಮುನಾ ಪ್ರತಿಹತ ಸಹ ಯಯೌ, ಅದ್ರ ಹೊಡಿಸ್ಕೊಂಡಂತ ಶಲ್ಯರಾಜ ವಾಪಸ್ ಹೊರಟ. ಅಶಕ್ಯಂ ಮತ್ವಾ, ನನ್ನ ಕೈಲಾಗೋದಿಲ್ಲ ಅಂತ ಆತ್ಮನಃ ತನಗೆ ಅಶಕ್ಯ ಅಂತ ತಿಳ್ಕೊಂಡು ಹೊರಟ. ತದನು, ಅದಾದ್ಮೇಲೆ ಭೂಪತಯೋ ವಿಷಣ್ಣಾ, ಉಳಿದವರಿಗೆ ಭಾರಿ ಗಾಬರಿ ಆಗಿತ್ತು. ಒಂದು ಹೇಳೋದು ಅರ್ಥ ಅಲ್ಲ, ಯಾರಿಗಾಗ ಬಹುಶಃ ಇವ್ರಿ ಶಲ್ಯರಾಜ ಯಾಗುಪ್ಪಿ ಸೇರಿದವನು. ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥಃ ಕೀಚಕಶ್ಚೈವ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರೂಮಃ. ಪ್ರಧಾನ 4 ಬಲಶಾಲಿಗಳು ಒಬ್ಬರು, ಇವ್ರ ಕೈಯಲ್ಲಿ ಆಗಲಿಲ್ಲ ಅಂದ್ಮೇಲೆ ಶಿಶುಪಾಲನು ಸೇರಿಲ್ಲ ಗುಂಪಿನೊಳಗೆ, ಈತನೇ ಆಗ್ಲಿಲ್ಲ ಆಮೇಲೆ ಇನ್ಯಾರಿದ್ದಾರೆ? ಭೀಮ ಇವ್ರಿಗೆ ಗೊತ್ತಿಲ್ಲ, ಗೊತ್ತಾಯ್ತಾ? ಇನ್ನೇನು ಮಾಡಿದ ಯಾರು ಮಾಡ್ಬೇಕೀಗ? ಬಲರಾಮ. ಬಲರಾಮ ಕ್ಯಾಂಡಿಡೇಟೇ ಅಲ್ಲ, ಕ್ಯಾಂಡಿಡೇಟ್ ಅಲ್ಲ. ಉಳಿದವ್ರು ಯಾರೀಗ? ಯಾರಿಲ್ಲ, ಭೀಮ ಒಂದೇ. ಆ ಸ್ಥಿತಿ ಬಂತಿತ್ತು. ಯಾರಿಗೆ 80 ಅವರೆಲ್ಲ ಹಂಡ್ರೆಡ್ಸ್ ಗಟ್ಲೆ ಅವರೆಲ್ಲ, ಗೊತ್ತಾಯ್ತಾ? ಎಲ್ಲ ಭಾರಿ ಬದಲು ಹುಟ್ಟಿದವ್ರು ಇವರೆಲ್ಲ, ಮೊದ್ಲು ಈಗಿನ ಕಾಲದವರಲ್ಲ, ಹಿಂದಿನವ್ರು ಇವರು. ಅದಕ್ಕೆ ಸ್ಥವಿರ ಅಂತ ಕರೆದಿತ್ತು. ಆ ದೃಷ್ಟಿಯಿಂದ ಇದ್ದಿದ್ರಲ್ಲೇ ವಾಸಿ ಅಂದ್ರೆ ಕಾರಣ ಸ್ವಲ್ಪ ದೊಡ್ಡವರು ಅಷ್ಟೇ. ಆದ್ರೂ ಗೊತ್ತಾ 90+ ಆತ, ಕನ್ನಡ 90+. ತಿಳಿತಾ? ಆಮೇಲೆ ಇವರು ಬಂದಿರು. ಸನ್ನೇಷು ಭೂಪತಿಷು ಮಾಗಧಾಸ ಸಾದಾ ಸೋಭಜ್ಞಯೈವ ಬಲವೀರ್ಯಮದೇನ ಸಂತೃಪ್ತಃ ಚಾಪಂ ಚಕರ್ಷ ಚಲಪಾದ ತಲೋ ಬಲೇನ ಶಿಷ್ಟೇ ಸ ಸರ್ಷಪಮಿತೆ ಅವಿಹತೋ ಅಮುನೈವ.
ಸನ್ನೇಷು ಭೂಪತಿಷು ಮಾಗಧ ಆಸಸಾದ ಮಾಗಧಃ ಆಸಸಾದ ಸಹ ಅವಜ್ಞಯಾ ಏವ ಬಲವೀರ್ಯಮದೇನ ದೃಪ್ತಃ ಚಾಪಂ ಚಕರ್ಷ ಚಲಪಾದತಲಃ ಬಲೇನ ಶಿಷ್ಟೇ ಸಹ ಸರ್ಷಪಮಿತೆ ಅಭಿಹತಃ ಅಮುನಾ ಏವ. ಸನ್ನೇಷು ಭೂಪತಿಷು ಎಲ್ಲರೂ ಜಾಗ ಬಿಟ್ಟು ಹೇಳಲಿಲ್ಲ ರಾಜರುಗಳು ಯಾರು ಕೂಡ. ಮಾಗಧ ಆಸಸಾದ, ಮಾಗಧ ಅಂದ್ರೇನು, ಜರಾಸಂಧ ಬಂದ. ಸೊ ಅವರಿಗೆಲ್ಲ ನನಗೆಲ್ಲ ಯಾವ ಲೆಕ್ಕ ಅಂತ ಅವ್ರು ಬಂದಿದ್ದು ಯಾಕೆ ಬಂದ ಅಂದ್ರೆ ಕೇರ್ಲೆಸ್ ಬಂದವ್. ಇದೆಲ್ಲ ಏನು ಅವಜ್ಞೆಯೈವ, ಅವಜ್ಞೆಯಿಂದ ಎಡಗೈಲೆ ತಗೊಳಕ್ ಹೋಗಿ ಮಾಡಕ್ಕ ಸೊಕ್ಕು ಅಂತ ಹೇಳ್ತೇವಲ್ಲ, ಬಂದ. ಅವಜ್ಞೆಯೈವ ಬಲವೀರ್ಯ ಮದೇನ ಬಲಮದೇನ ವೀರ್ಯಮದೇನ ದೃಪ್ತ. ಬಲ ಇದೆ, ಸಾಮರ್ಥ್ಯ ಇದೆ ಅಂತೇಳಿ ದೃಪ್ತ, ದರ್ಪಕ್ಕೆ ಒಳಗಾಗಿದ್ದ ಅವನು, ಸೊಕ್ಕಿದ್ದ ಅವನು ಬಂದು ಚಾಪಂ ಚಕರ್ಷ, ಮತ್ತೆ ಕಟ್ಟಕ್ಕೆ ಶುರು ಮಾಡ್ದ. ಚಲಪಾದ ತಲಹ ಬಲೇನ ಶಿಷ್ಟೆ, ಆದರೆ ಸರ್ಷಪಮಿತೆ ಸಾಸ್ವಕಾಳಿನ ಹತ್ರ ಬಂದ, ಇನ್ನೂ ಸ್ವಲ್ಪ ಜಾಸ್ತಿ. ಶಿಶುಪಾಲ ಉದ್ದಿನ ಕಾಳು, ಶಲ್ಯರಾಜ ಹೆಸರು ಕಾಳು, ಈತ ಸಾಸ್ವಕಾಳು ಅಷ್ಟತ್ರ ಬಂದ. ಸಾಸ್ವಕಾಳದ ಎಷ್ಟಂತ ಭಾರಿ ಹತ್ರ ಬಂದಿದ್ದ ಅಂತ ಅರ್ಥ. ಇದೆಲ್ಲ ಸುಮ್ಮನೆ ಮಹಾಭಾರತ ಓದಿದಾಗ ತಕ್ಷಣ ಗೊತ್ತಾಗೋದಿಲ್ಲ. ಆಚಾರ್ಯ ಸಂಬರಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂದ್ರೆ ಇದು ಅದು ಓದ್ಬಿಟ್ರೆ ಅಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಅದನ್ನ ಉಪಯೋಗ ಮಾಡ್ಕೋಬೇಕು. ಅದನ್ನು ಓದಲ್ಲ ಇದನ್ನು ಓದಲ್ಲ, ಅದರಿಂದ ತಪ್ಪೇ ಬಿಡುತ್ತೆ. ಇದೆಲ್ಲ ಅನೇಕ ದೃಷ್ಟಿಯಿಂದ ಮುಖ್ಯ ಇದೆ. ಇಂಥದ್ದನ್ನ ಅರ್ಜುನ ಮಾಡ್ದ, ಅದಕ್ಕಿಂತ ಭೀಮಸೇನ ಸಮರ್ಥ ಅಂದ್ರೆ ಆಗ ಮಹಾತ್ಮ ಜ್ಞಾನ ತಾರತಮ್ಯ ಗೊತ್ತಾಗುತ್ತೆ, ಆಗ ಭಕ್ತಿ ಬರುತ್ತೆ. ಸುಮ್ಮನೆ ಭಕ್ತಿ ಹಾಗೆಲ್ಲ ಬರೋದಿಲ್ಲ. ಚಾಪಂ ಚಕರ್ಷ ಚಲಪಾದ ತಲಹ ಬಲೇನ ಶಿಷ್ಟೆ, ಆದ್ರೆ ಅವನು ಜಾಯಿನ್ ಆಯ್ತು. ಅವನಿಗೀಗ ಕಾಲು ಇದಾಯ್ತು, ಅಲ್ಗಾಲಕ್ಕೆ ಶುರುವಾಯ್ತು, ಆಗ್ಲಿಲ್ಲ ಅವನ ಕೈಲಿ. ಶಿಷ್ಟ ಅವನು ಹೊಡಿಸ್ಕೊಂಡ. ಸರ್ಷಪಮಿತೆ ಅಭಿಹತೋ ಅಬುನೈವ, ಅದು ಧನುಸ್ ಎಲ್ಲರಿಗೂ ಪೆಟ್ಟೆ ಸುಮ್ಮನೆ ಕಳಿಸ್ತಿದ್ದಿಲ್ಲ, ಮುಂದೆ ಹೊಡೆದೇ ಕಳಿಸ್ತಿತ್ತು ವಾಪಸ್ಸು. ಆಗ್ತಿದ್ದೊಂದು ಹೊಡ್ಸ್ಕೊಂಡಿತ್ತು, ಒಂದು ಎರಡೆರಡು ಏಟು ಬಿಡ್ತಿತ್ತು. ಜಾನುನಿ ಅಬುಷ್ಯ ಧರಣೀಂ, ಎಲ್ಲ ರಾಜರಿಗೆ ಅದೊಂದು ಭಯ ಶುರುವಾಗುತ್ತೆ. ಅದು ಹೊಡ್ಸ್ಕೊಂಡು ಬೇರೆ ಬರ್ಬೇಕು, ಆಗೋದಂದ್ರೆ ಗ್ಯಾರಂಟಿ ಆಗೋದಿಲ್ಲ, ಏಟ್ ಬೀಳೋದು ಮಾತ್ರ ಗ್ಯಾರಂಟಿ, ಅದು ಕನ್ಫರ್ಮ್ ಆಗಿದೆ ಆಗ್ಲೇ. ಜಾನುನಿ ಅಮುಷ್ಯ ಧರಣೀಂ ಏತುಸ್ತದೈವ ದರ್ಪೇಣ ಚಾಸ್ಥಿರ ಪದಃ ಸ್ಥಿತಿ ಮಾತ್ರ ಹೇತೋ ರೌದ್ರಾದ್ವರಾತ್ಸ ಜಳತಾಂ ಗಮಿತೋಥ ರಾಜ ರಾಜ್ಞಾಂ ಮುಖಾನಿ ಅನಭಿವೀಕ್ಷ್ಯ ಯಯೌ ಸ್ವರಾಷ್ಟ್ರಂ. ಜಾನುನಿ ಅಮುಷ್ಯ ಧರಣೀಂ ಯಯತು, ಅವನು ಮೊಳಕಾಲಿ ಕುಕ್ಕರಿಸ್ಬಿದ್ದ, ಪಲ್ಟಿ ಹೊಡೆಯಲಿಲ್ಲ, ಸ್ವಲ್ಪ ಬ್ಯಾಲೆನ್ಸ್ ಮಾಡಿದ, ಇದ್ದಿದ್ದರಲ್ಲೇ ಸ್ವಲ್ಪ ಜಾಸ್ತಿ ಎನಿಸ್ಕೊಂಡ, ವರ ಇದ್ದಿದ್ರಿಂದ. ಅವರೆಲ್ಲ ಬಿದ್ದು ಬಿಟ್ರು, ಇದು ಬೀಳಲಿಲ್ಲ. ಕುಕ್ಕರ್ಸ್ ಅಂತ ಹೇಳ್ತಾರಲ್ಲ, ಕುಕ್ಕರ್ ಕೂತ ತಥೈ. ಯಾರಿಗೆ ಎಲ್ಲಿ ಅದು ಹೇಳಿಲ್ಲ ಅವನು, ಅದು ಹೇಳ್ಬೇಕಾದ್ರೆ ಅದು ಹೇಳಿಲ್ಲ. ಅದು ಹೇಳ್ತಾರೆ ಸಂಶುನ್ನ ಗಾತ್ರಾಹ ಪರಿವೃತ್ತ ನೇತ್ರಾಹ ದಶಾನನಾದ್ಯಾಹ ಹಸ್ತನ ಏವ ಗಾತಾಹ. ಅಲ್ಲಿ ಹೇಳ್ಬೇಕಾದ್ರೆ ಮೈ ಬೆವಿತು, ಇದಾಯ್ತು, ಕಣ್ಣು ತಿರಿತು, ತಲೆ ತಿರಿತು, ಇಷ್ಟೆಲ್ಲ ಹೇಳಿದ್ದಾರೆ. ಇದು ಈ ಪೆಟ್ಟು ತಿಂದ್ರು ಇವರು, ಅಲ್ಲಿ ಪೆಟ್ಟು ಇವ್ರು ಎತ್ತಿದ್ದಾರೆ, ಪೆಟ್ಟು ತಿಂದು ಎತ್ತಕ್ಕೆ ಬಂದಿಲ್ಲ ಯಾರಿಗೂ. ಅದನ್ನು ಫಸ್ಟ್ ಆ ಶಿವಧನಸ್ಸನ್ನು ಎತ್ತಕ್ಕೆ ಶಿವಧನಸ್ಸಲ್ಲ ಇದು, ಶಿವನ ವರ ಇದ್ದ ಧನಸ್ಸು, ಅದು ಶಿವಧನಸ್ಸೇ ಇದು. ಆದ್ರಿಂದ ಅವ್ರು ಎತ್ತಕ್ಕಾಗ್ದೇನೆ ಆ ಸುತ್ತಿಗೆ ಬಿದ್ದು ಬಿಡ್ತಾ ಇದ್ರು ಎಲ್ಲರೂ ಕೂಡ. ಇದು ಬೇರೆ ಧನುಸ್ ಹೊಡಿತಾ ಇದೆ. ಅಮಿತೋತ ಸ್ಥಿತಿ ಮಾತ್ರ ಹೇತೋ ಜಾನುನಿ ಅಮುಷ್ಯ. ಜಾನುನಿ ಅಮುಷ್ಯ ಅಂದ್ರೇನು, ಎರಡು ಮೊಣಕಾಲುಗಳು ಕೂಡ. ಅಮುಷ್ಯ ಧರಣೀಂ ಯಯತು ದ್ವಿವಚನ, ಅದು ಜಾನುನಿ, ಜಾನುನಿ ಜಾನೂನಿ ಹಾಗೆ ನಡೆಯುತ್ತೆ. ಜಾನುನಿ ಅಮುಷ್ಯ ಧರಣೀಂ ಯಯತು ತದೈವ ದರ್ಪೇಣ ಚ ಅಸ್ಥಿರ ಪದಃ. ಆಗ ಅವನಿಗೆ ಭಾರಿ ಸೊಕ್ಕು ಹೋಗಿಲ್ಲ, ಯೌವನ ಆಗಿಬಿಟ್ಟಿದೆ, ಅಸ್ಥಿರ ಕಾಲು ಅಲ್ಲಾಡ್ತಾ ಇದೆ. ಸ್ಥಿತಿ ಮಾತ್ರ ಹೇತು, ಅಂತೂ ಕಥಂಚಿತ್ ಅವನು ಬೀಳಲಿಲ್ಲ, ಅಷ್ಟೇ ನೆಲಕ್ಕೆ ಬೀಳಲಿಲ್ಲ. ರೌದ್ರಾದ್ವರ, ಇದು ಸ್ಥಿತಿ ಯಾತಕ್ಕೆ ಬಂತು? ರೌದ್ರಾದ್ವರ, ರುದ್ರದೇವರವರ ರೌದ್ರವರ, ರೌದ್ರಾದ್ವರ ಜಳತಾಂ ಗಮಿತಃ, ಒಳ್ಳೆ ಜಡ ಸ್ಥಿತಿ ಬಂದವನು, ಅಲಗಾಳಕ್ಕಾಗ ಸ್ಥಿತಿ ಬಂದ, ಗೆದ್ದ. ಗಮಿತೋಥ ರಾಜ ರಾಜ್ಞಾಂ ಮುಖಾನಿ ಅನಭಿವಿಶ್ಯ, ಎದ್ದವನು ಶಿಶುಪಾಲ ವಾಪಸ್ಸೋಗಿ ಅಲ್ಲೇ ಕೂತ, ಶಲ್ಯರಾಜ ವಾಪಸ್ ಅಲ್ಲೇ ಕೂತ. ಇವ್ರು ಕೂಡ್ಲಿಲ್ಲ, ಎದ್ದು ತನ್ನ ಊರಿಗೆ ವಾಪಸ್ ಹೋಗ್ಬಿಟ್ಟ. ಎತ್ತಕ್ಕೆ? ಅವಮಾನ ಆಯ್ತು ಅವನಿಗೆ, ಮುಖ ತಲೆ ಎತ್ತಕ್ಕಾಗ್ಲಿಲ್ಲ ಅವನಿಗೆ. ಇಂಥ ಪ್ರತಿಷ್ಠಿತರ ಹಣೆಬರ ಹೇಗಾಯ್ತಲ್ಲ ಅಂತೇಳಿ ರಾಜ್ಞಾಂ ಮುಖಾನಿ ಅನಭಿವೀಕ್ಷ, ಯಾರು ಮುಖ ತೋರಿಸಲಿಲ್ಲ. ಇವು ನೋಡ್ಲಿಲ್ಲ ಅಂದ್ರೆ ತೋರಿಸ್ಲಿಲ್ಲ ಅಂತ ಅರ್ಥ, ಮುಖ ತೋರಿಸ್ಲಿಕ್ಕಾಗದೇನೆ. ಯಯೌ ಸ್ವರಾಷ್ಟ್ರಂ, ಇದಕ್ಕೆ ಅಂದ್ರೆ ದ್ರೌಪದಿ ಸ್ವಯಂವರ ನೋಡ ಯೋಗನೂ ಅವ್ರಿಗಿಲ್ಲ ಅಂತ ಅರ್ಥ. ಅವ್ರಿಗೆಲ್ಲ ಏನಿತ್ತು ಕೊನೆ ಪಕ್ಷ ನೋಡ ಯೋಗ ಆದ್ರೂ ಇತ್ತು. ಯಾಕೆ? ಶಿಶುಪಾಲ್ ನೋಡಿ ಯಾರಿದ್ದಾರೆ? ಜಯ ಇದ್ದಾರೆ, ಯೋಗ್ಯ ಜೀವ ಇದ್ದಾರೆ. ಇವರಂತೂ ಯೋಗ್ಯ ಇದೆ, ಯಾರೋ ಸಲ್ಲಾದನ ಅವತಾರ ಆತ,
ಶಲ್ಯರಾಜ. ಅವ್ರಿಗೆ ಯೋಗ್ಯತೆ ಇದೆ, ಇವ್ರಿಗೆ ಯೋಗ್ಯತೆಯೇ ಇಲ್ಲ ಅವನಿಗೆ. ಅದರಿಂದ ಏನಾಯ್ತು, ಕೂಡ್ಲಕ್ಕೂ ಅವ್ರ ಕೈಲಿ ಆಗಲಿಲ್ಲ ಅಂತ ಅರ್ಥ. ಇದು ಅಲ್ಲಿ ಸ್ವಾರಸ್ಯ ಇದೆ. ಸೋತ್ ಹೆಚ್ಚು ಪೆಟ್ಟು ಬಿದ್ದಿದ್ದರಿಂದ ಅದು ಅನಾಹುತ. ರಾಜ್ಞಾಂ ಮುಖಾನ್ಯನಭಿವೀಕ್ಷ್ಯ ಯಯೌ ಸ್ವರಾಷ್ಟ್ರಂ ಪ್ರಾಯೋಗತಾಸ್ತದನು ಭೂಪತಯೋ ವಿಷಣ್ಣಾಃ ಅಥ ಭೂಪತಯೋಥ ಕರ್ಣೋ ದುರ್ಯೋಧನಾರ್ಥಮನುಗೃಹ್ಯ ಧನುಶ್ಚಕರ್ಷ ರಾಮಾದುಪಾತ್ತ ಶುಭಶಿಕ್ಷಿತ ಮಾತ್ರತೋಸೌ ರೋಮಾವಶಿಷ್ಟಮಕರೋತ್ ಧನುಷೋಂತಮಾಶು ಪ್ರಾಯಃ ಗತಾಃ ತದನು ಭೂಪತಯಃ ಅಥ ಕರ್ಣಃ ದುರ್ಯೋಧನಾರ್ಥಂ ಅನುಗೃಹ್ಯ ಧನುಃ ಚಕರ್ಷ ರಾಮಾತ್ ಉಪಾತ್ತ ಶುಭಶಿಕ್ಷಿತ ಮಾತ್ರತಃ ಅಸೌ ರೋಮಾವಶಿಷ್ಟಂ ಅಕರೋತ್ ಧನುಷಃ ಅಂತಂ ಆಶು. ಪ್ರಾಯೋಗತಾಸ್ತದನು ಭೂಪತಯ. ಅಷ್ಟೊತ್ತಿಗೆ ಎಲ್ಲ ಎಲಿಮಿನೇಟ್ ಆಗಿಬಿಟ್ರು. ಕೆಲವರು ಎರಡಾಯ್ತು, ಕೆಲವರು ಹೋಗಿಬಿಟ್ರು ಅಂತ ಅರ್ಥ. ಯಾರು ಜಲಹಂದನ ಕಡೆ ಅಯೋಗ್ಯರವರೆಲ್ಲ ಕೂಡ ಫಾಲೋವರ್ಸ್ ಇದ್ರಲ್ಲ, ಅವನು ಗುಂಪಿನವರು. ಯಾವಾಗ ಅವನ ಗುಂಪು ಸಾಮಾನ್ಯ ಇರುತ್ತೆ, ಒಂದು ಗುಂಪಿರುತ್ತಲ್ಲ, ಮುಖಂಡ ಇದ್ದ ಏನ್ ಮಾಡ್ತಾರೆ, ಉಳಿದವರು ಎದ್ದು ಬಿಡ್ತಾರೆ. ಆ ಥರ ಕೆಲವು ಹೊರಟು, ಕೆಲವರು ಇನ್ನೂ ಹೊರಟು ಹೋದ್ರೆ ಬರೋ ಸ್ಥಿತಿ ಇರಲಿಲ್ಲ. ಆ ಸ್ಥಿತಿ ಬಂದರು. ಕರ್ಣೋ ಈಗ ಅಥ, ಆ ಬಳಿಕ ಕರ್ಣ ಎದ್ದ. ಹಾಗಿದ್ದರೆ ಕರ್ಣನಿಗೆ ದ್ರೌಪದಿ ಮನಸ್ಸಿತ್ತ ಅಂತ ಪ್ರಶ್ನೆ ಬರೋದು. ಇಲ್ಲಿ ಎರಡು ಪ್ರಶ್ನೆ ಅಂದರೆ, ಸೋತ್ತಮ ಸ್ತ್ರೀ ಅಪೇಕ್ಷೆ ಕೂಡ ಪಡಬಾರದು ಅಂತ ಶಾಸ್ತ್ರ ಹೇಳ್ತಾರೆ. ಮತ್ತೆಲ್ಲ ತಪ್ಪು ಮಾಡಿದ ಅಂತ ಕೇಳಿದ್ರೆ ಹೇಳಿಬಿಟ್ಟಿದ್ದಾರೆ. ಶಲ್ಯರಾಜನಿಗೆ ಕಾಮಾತ್ ಬರಲಿಲ್ಲ, ವೀರ್ಯಾತ್. ಬಟ್ ಶಕ್ತಿ ತೋರಿಸೋ ಉದ್ದೇಶ ಇತ್ತೇ ಹೊರತು ಅಲ್ಲಿ ದ್ರೌಪದಿ ಮದುವೆ ಆಗೋ ಉದ್ದೇಶ ಆತನಿಗೆ ಇರಲಿಲ್ಲ. ಆದ್ದರಿಂದ ಸೇಫ್. ಇಂಟೆನ್ಷನ್ ಒಳ್ಳೇದಿತ್ತು ಆತನಿಗೆ. ತಾನಿಗೆ ವೀರ ಅನಿಸ್ಕೋಬೇಕಷ್ಟೇ ಅರ್ಥ ಹೊರತು ಏನಿಲ್ಲ ಆತನಿಗೆ. ಮದುವೆ ಅಪೇಕ್ಷೆ ಇಲ್ಲ ಆತನಿಗೆ. ಬರುತ್ತೆ ಈಗ ವೀರ್ಯ. ಅಲ್ಲೇ ಹೇಳಿದ್ದಾರೆ ನೋಡಿ, ಹಿಂದೆ ಬಂದಿದೆ. ಪ್ರದೇಶ ಏತ್ಯ ಚಕೃಷೇ ಸ್ಥವಿರೋಪಿ ವೀರ್ಯಾತ್. ಕಾಮಾತ್ ಅಲ್ಲ, ವೀರ್ಯಾತ್ ಅಷ್ಟೇ. ವೀರ್ಯ ಶಕ್ತಿ ತೋರಿಸೋ ಉದ್ದೇಶ ಇತ್ತೆ ಹೊರತು ಏನಿರಲಿಲ್ಲ, ಇರಲಿಲ್ಲ. ಆದ್ರಿಂದಾಗೇನೆ ಆತನ ಪಾಪ ಬರಲಿಲ್ಲ. ಗೊತ್ತಾಯ್ತಾ? ಜಲಹಂದನಿಗೆ ಪಾಪ ಬಂತು. ಯಾಕೆ? ಅಯೋಗ್ಯ ಅವನು. ಆ ಪ್ರಯತ್ನ ಮಾಡಿದ್ದು ಪಾಪನೇ. ಏನೋ ಈ ಕಳ್ಳತನ ಮಾಡಲಿಲ್ಲ, ಎಫರ್ಟ್ ಹಾಕಿತ್ತು. ಏನಾಗತ್ತೆ ಅಲ್ಲಿಗೆ? ಜೇಬ್ ನೋಡ್ತಾನೆ ಇದ್ದಾರೆ, ಅವಾಗ ಕಾಣಿಲ್ಲ ಅಂತಾನೆ ಅರ್ಥ. ಏನ ಯಾವ್ದು? ಅಲ್ಲ, ಶಕ್ತಿ ತೋರಿಸ. ಯಾಕೆ ಗೊತ್ತಾ? ಅಲ್ಲ, ಯಾರವ್ರು? ಯಾಕೆ ಧನುರ್ಭಂಗ ಮಾಡೋದು? ಮತ್ಸ್ಯ ಹೊಡೆಯೋದು ಏನದು? ಅಲ್ಲ, ಮತ್ಸ್ಯ ಹೊಡೆಯೋದು ಏನದೀಗ? ಅಲ್ಲ, ಇರಬಹುದು. ಆದ್ರೆ ಯಾರು ಏನ್ ತೋರಿಸುತ್ತದು? ಶಕ್ತಿ ತೋರಿಸಿದ ಮೇಲೆ ತಾನೇ ಸ್ವಯಂವರ. ಕೆಲವರು ಇರ್ತಾರೆ, ಎಲ್ಲ ಬಂದು ಬರುತ್ತೆ. ಅಲ್ಲೇ ಉತ್ತರ ಇದೆ ಈಗ, ಇಲ್ಲೇ ಇದೆ ನೋಡಿ, ಉತ್ತರ ಇದೆ ಈಗ. ಬಟ್ ನಾನು ಹೇಳ್ತಿರೋದು ಯಾವುದು ಅಂದ್ರೆ, ಅವ್ರಿಗೆ ಕಾಮ ಇರಲಿಲ್ಲ, ಅದು ಇಂಪಾರ್ಟೆಂಟ್. ಕಾಮ ಇರಲಿಲ್ಲ ಅಂದ್ರಿಂದ ಶಿಶುಪಾಲನೊಳಗೆ ದೈತ್ಯ ಇದ್ದ, ಅವನಿಗೆ ಕಾಮ ಇದ್ರೆ ಅಯೋಗ್ಯ, ಅವನ ಯೋಗ್ಯನೇ. ಇವು ಸಲ್ಲಾದನೆ ಇದಿಲ್ಲ. ಜಲಹಂದನ ಮಾತ್ರ ಕಾಮನೇ ಇತ್ತ, ಆದ್ರಿಂದ ಅವನಿಗೆ ಪಾಪನೇ ಬಂತು. ಕರ್ಣನಿಗೂ ಇಲ್ಲ. ಕರ್ಣನಿಗೆ ಯಾತಕ್ ಬಂದ ಅಂದ್ರೆ ಸುಯೋಧನಾರ್ಥೆ. ನೋಡಿದ್ರ, ಗೆದ್ದವರು ಮದುವೆ ಆಗ್ಬೇಕು ಅಂತಿಲ್ಲ. ಅವ್ರ ಚಾಯ್ಸಿಗೆ ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಸ್ವಯಂ ಬರಾದ್ರೆ ಹಾಗೆ ಅವನು ಅದಿರ್ಲಿ. ಈಗ ಗೊತ್ತಾ, ಅವನೇ ಮದುವೆ ಆಗ್ಬೇಕು ಅಂತಿಲ್ಲ. ಅವ್ರ ನಾನ್ ಬೇಡ, ನಾನ್ ಅಂತ. ಯಾರಿಗೆ? ಭೀಷ್ಮರು ಸ್ವಯಂವರದಲ್ಲಿ ಹಾಗೆ ಮಾಡಿದ್ರು. ಮತ್ತೆ ಅಭಿಮನ್ಯು ಕೊಟ್ಟಾಗ, ಅರ್ಜುನಿಗೆ ಕೊಟ್ಟಾಗ ನಾ ಮಗನ ಮಾಡ್ಕೋತೀನಿ ಅಂತ ಹೇಳಿದ. ಆ ಥರ ಚಾಯ್ಸ್ ಇದೆ. ಅವ್ರ ಸೊತ್ತಿ, ಅವ್ರ ಚಿಚ್ಚೆ. ಈಗ ಮಾಡ್ಕೋಬಹುದು, ಬೇರೆಯವ್ರಿಗೂ ಕೊಡ್ಬೋದು. ಕೆಲವು ಕೆಲಸ ಏನ್ ಮಾಡೋದು ಗೊತ್ತಾ, ಅಪಾಯಿಂಟ್ ಆದಾನೆ ಬೇರೆ ತಗೊಳಕ್ ಬರಲ್ಲ. ಕೆಲವನ್ನ ಬೇಕಾದ್ರೆ ಬಿಟ್ಕೊಡ್ಬೋದು, ಬೇಕಾದ್ರೆ ಇಂಥವ್ರಿಗೆ ಬಿಟ್ಕೊಡ್ತೀನಿ ಅಂತೇಳಿ. ಇದು ಆ ಥರ ಅಲ್ಲ. ಇದು ಯಾರು ಇಷ್ಟಪಟ್ಟರು ಅವ್ರ ವಶ ಆಗ್ತಾರೆ, ಬಂದು ಇಷ್ಟಪಡ್ಬೋದು. ಸುಯೋಧನಾರ್ಥೆ ಅಂದ್ರೆ ಕರ್ಣನಿಗೆ ಕಾಮ ಇರಲಿಲ್ಲ, ಆದ್ರಿಂದ ಸೂರ್ಯಾವತಾರ ಯೋಚನೆ ಇಲ್ಲ. ಆದ್ರೆ ನಮ್ಮ ಜನಕ್ಕೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಯಾರಿಗೆ ಗೊತ್ತಿಲ್ಲ? ಆತ ಗೊತ್ತಿಲ್ಲದೆ ಹೋದ ಆತ ಏನ್ ಗೊತ್ತಿರ್ತದೆ? ಒಳ್ಳೆ ಕೆಟ್ಟ ದೃಷ್ಟಿ ಬರೋದಿಲ್ಲ ಅವ್ರಿಗೆ. ಗೊತ್ತಿರ್ಲಿ ಬಿಡ್ಲಿ, ಅವ್ರಿಗೆ ಏನ್ ಅನ್ಸೋದಿಲ್ಲ, ಕೆಟ್ಟ ಯೋಚನೆ ಬರೋದಿಲ್ಲ ತಲೆಯೊಳಗೆ. ಇದು ಒಳ್ಳೆಯವ್ರ ಲಕ್ಷಣ. ಇದು ಅವ್ರಿಗೆ ಒಳ್ಳೆ ಯೋಚನೆ ಬರೋದಿಲ್ಲ, ಕೆಟ್ಟವ್ರಿಗೆ ಸ್ವರೂಪ ಅಂತ ಕರೀತಾರೆ. ಅದಕ್ಕೆ ಅವ್ರ ಸಂಭವ ಅಂತ ನಾನು ಬೇಕಿಲ್ಲ ಅಂತ ಹೇಳ್ತಾರೆ. ನಮಗೆ ಬೇಕಿಲ್ಲ, ಅದು ಒಣಗಿಸಿಡುತ್ತೆ, ನಿಮಗೆ ಅರ್ಹತೆ ಇಲ್ಲ ಅಂತ ಒಪ್ಕೊಂಡ್ಬಿಡ್ತಾರೆ. ನಮಗೆ ಉದಾಹರಣೆ, ಯಾವ್ದಾದ್ರು ಕಾಲ್ಫಾರ್ಮ್ ಮಾಡ್ತಾರೋ ಒಂದು ವೇಕೆನ್ಸಿನ, ಎಲ್ಲರೂ ಅಪ್ಲೈ ಮಾಡೋದಿಲ್ಲ. ಅದಕ್ಕೆ ಯಾರು ಅಪ್ಲೈ ಮಾಡ್ತಾರೆ? ಎಲಿಜಿಬಿಲಿಟಿ ಇದ್ದವ್ರು. ಬೆಳೆದವರೆಲ್ಲ ಮಾಡಕ್ ಹೋಗೋದಿಲ್ಲ. ನಮ್ ಕೆಲವರು ಇರೋದು ಎಲಿಜಿಬಿಲಿಟಿ ಇದ್ರೂ ಹಾಕಲ್ಲ. ಯಾಕೆ? ನನಗೆ ಬೇಡ, ಐ ಡೋಂಟ್ ಲೈಕ್. ಅಲ್ಲಿ ಒಳ್ಳೆ ಇರ್ಬೋದು, ನನಗೆ ಬೇಡ ಅಷ್ಟೇ. ಕೆಲಸ ನಾನು ಬೈತಾ ಇಲ್ಲ, ನನಗೆ ಬೇಡ ಅಷ್ಟೇ. ಕೆಲವರು ಕಡಿಮೆ ಸಂಬಳ ಅವರು ಟೀಚಿಂಗ್ ಹೋಗ್ತಾರೆ, ಗೊತ್ತಾಯ್ತಾ? ಕೆಲವ್ರು ಹಾಗಲ್ಲ, ಯಾವ ಸಂಬಳ ಅದಕ್ಕೆ ಹೋಗ್ತೀವಿ ಅಂತ ಅಷ್ಟೇ. ಅದು ಚಾಯ್ಸ್ ಇಲ್ಲ. ಅದಕ್ಕೆ ಯಾವ ದುಡ್ಡು ಬರ್ತಾ ಅಲ್ಲಿ ಹೋಗ್ತೀವಿ ಅಂತ. ಕೆಲವು ಹಾಗಲ್ಲ, ಪ್ರಿನ್ಸಿಪಲ್. ಕೆಲವರು ಅದಕ್ಕೆ ಕಾರಣ ಏನಂದ್ರೆ ಇಷ್ಟ ಇಲ್ಲ ನಮಗೆ ಮಾಡ್ಲಿಕ್ಕೆ ಅಷ್ಟೇ. ಕೆಲವು ಯಾವುದು ಬೇಡ, ನನಗೆ ಓದಿದ್ದೇನೆ ಅಷ್ಟೇ, ಸುಮ್ಮನೆ ಓದ್ಬೋದು, ಕ್ವಾಲಿಫಿಕೇಶನ್ಗೆ ಓದಿದ್ದೇನೆ ಅಷ್ಟೇ, ನನಗೆ ಬೇಕೇ ಇಲ್ಲ ಅಂತ ಹೇಳಿ ಅಂಥವ್ರು ಇದ್ದಾರೆ. ಸುಮ್ಮನೆ ಮನೇಲಿ ಕೂತಿರ್ತಾರೆ. ಕೆಲವು ದೊಡ್ಡ ಫ್ಯಾಮಿಲಿ ಇರುತ್ತೆ ಅವರಿಗೆ. ಇನ್ನೊಬ್ರಿಗೆ ಕೆಲಸ ಮಾಡಿ ಗುಲಾಮ ಅನಿಸ್ಕೊಳ್ಳೋ ಇಷ್ಟೇನೆ ಫಸ್ಟ್ ಅವ್ರಿಗಿಲ್ಲ. ದುಡ್ಡಿನ ಸಿಟಿನೂ ಇಲ್ಲ.
ಕ್ವಾಲಿಫಿಕೇಶನ್ ಬೇಕು, ಓದ್ತಾರೆ, ಏನು ತಪ್ಪಿಲ್ಲ. ಪ್ರಾಯೋಗತಸ್ತದನುಭೂಪದಯೋಥ ಕರ್ಣೋ ದುರ್ಯೋಧನಾರ್ಥಮನುಗೃಹ್ಯ ಧನುಶ್ಚಕರ್ಷ. ದುರ್ಯೋಧನಗೋಸ್ಕರವಾಗಿ ಎದ್ದು ಅನುಗೃಹ್ಯ ಧನುಹು ಚಕರ್ಷ, ಧನುಸ್ಸನ್ನ ಎಳೆದ ಕಟ್ಲಕ್ಕೋಸ್ಕರ. ರಾಮಾದುಪಾತ್ತ ಶುಭ ಶಿಕ್ಷಿತ ಮಾತ್ರ ತೋಸೌ ರೋಮಾವಶಿಷ್ಟಂ. ಒಂದು ಕೂದಲೆಳೆಯಷ್ಟು ಬಂದ, ಅಲ್ಲೂ ತಾರತಮ್ಯ ಆಗಿದೆ, ಬಲದಲ್ಲಿ ಕೂದಲೆಳೆಯಷ್ಟು ಬಂದ. ಆದರೆ ಕರ್ಣನ ಅಷ್ಟು ಬರ್ಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ಪ್ರಶ್ನೆ ಬಂದರೆ, ರಾಮಾದುಪಾತ್ತ ಶುಭ ಶಿಕ್ಷಿತ, ಡೈರೆಕ್ಟ್ ಶಿಷ್ಯ, ಇದು ಅಡ್ವಾಂಟೇಜ್ ಸಿಕ್ತು, ಡೈರೆಕ್ಟ್ ಶಿಷ್ಯನಾಗಿದ್ದಕ್ಕೆ. ಉಳಿದವರೆಲ್ಲ ದ್ರೋಣಾಚಾರ್ಯ ಶಿಷ್ಯರ ಶಿಷ್ಯರು, ಪರಶುರಾಮರ ಶಿಷ್ಯರ ಶಿಷ್ಯರು. ಅದಕ್ಕೆ ಡೈರೆಕ್ಟ್ ತೀರ್ಥ ತಗೋರೋದಕ್ಕೂ ಇನ್ನೊಬ್ರು ಕೊಡ್ತು ಎಷ್ಟು ವ್ಯತ್ಯಾಸ ಬರುತ್ತೆ. ಇನ್ನೊಬ್ರು ಕೊಡ್ಬೇಕಾದ್ರೂ ಕೂಡ ಅಲ್ಲಿ ತಾರತಮ್ಯ, ಮತ್ತೆ ಅಲ್ಲಿ ಯಾರು ದೊಡ್ಡ ಅಲ್ಲಿಗೆ ಹೋಗ್ತಾರೆ, 4-5 ಜನ ಕೊಡ್ತಿದ್ರೆ ಅವರ ಹುಡ್ಕೊಂಡು ಹೋಗ್ತಾರೆ. ತಾರತಮ್ಯ ನಮ್ಗೆ ಕಾನ್ಸೆಪ್ಟ್ ಇದೆ. ಆ ದೃಷ್ಟಿಯಿಂದ ಬಲದ ತಾರತಮ್ಯ ಎಲ್ಲ ಎದ್ದು ಕಾಣಿಸ್ತಾ ಇದೆ. ಆದ್ರೆ ದೊಡ್ಡವರ ಹತ್ರ ಓದಿದ್ದೇನೆ, ಪ್ರೊಫೆಸರ್ ಅಂಥವ್ರ ಶಿಷ್ಯರು ಗೌರವ ಇದ್ದೇ ಇರುತ್ತೆ. ಸ್ಪೆಷಲ್ ಇಲ್ಲೂ ಕೂಡ ಯಾವ ಯೂನಿವರ್ಸಿಟಿ ಕೇಳ್ತಾರೆ. ಕೆಲವು ಎಕ್ಸ್ಟ್ರಾರ್ಡಿನರಿ ಆಗಿದ್ದ ಕಾಲಕ್ಕೆ ಬೇರೆ ದೃಷ್ಟಿಯಿಂದ ಅವ್ನು ಸೆಕೆಂಡ್ ಆಗಿದ್ರು ಬೆಳೆದ್ರು ಫಸ್ಟ್ಕಿಂತ ಜಾಸ್ತಿ ಆಗ್ತಾರೋ, ಅಲ್ಲಿ ಸೆಕೆಂಡ್ ತಗೋದ್ರೆ ಇದು ಗ್ರೇಟ್ ಅಂತೆ. ಇವತ್ತಿಗೂ ಅದೆಲ್ಲ ತಾರತಮ್ಯ ಇದೆ. ಹೌದು, ಈ ಸ್ಪರ್ಧೆ ಬರಲಿಲ್ಲ, ಆಗ ಯಾಕೆ ಬರಲಿಲ್ಲ ಹೇಳಿ ನೋಡೋಣ. ಅಲ್ಲ ಅಲ್ಲ ಏನೇ ಇಲ್ಲ, ಮನಸ್ಸಿನಲ್ಲಿ ಸ್ಪರ್ಧೆ ಇದ್ರು ಕೂಡ ಆಗ್ತಿತ್ತು. ಬಟ್ ಕರ್ಣನಿಗೆ ಈಗ ಅರ್ಜುನ ಇಲ್ಲ, ಆತನ ಬಗ್ಗೆ ಅರ್ಜುನ ಇಲ್ಲ. ಸ್ಪರ್ಧೆ ಆತನ ಟಾರ್ಗೆಟ್ ಯಾರಾಗಿರೋ ಅರ್ಜುನ ಆಗಿದ್ದ. ಅರ್ಜುನ ಬೇರೆ ಸ್ಪರ್ಧೆಗೆ ಹೋಗ್ತಿರ್ಲಿಲ್ಲ. ಬೇಕಾದ ಮುಖ್ಯ ಇದ್ದಿದ್ದು ಆತನ ಇದ್ದಿದ್ದು ಅರ್ಜುನನೇ. ಅರ್ಜುನ ಇಲ್ಲ ಅಂತ ತಿಳ್ಕೊಂಡಿರೋದ್ರಿಂದ ಸ್ಪರ್ಧೆ ಬರೋ ಹೋಗಿರ್ಲಿಲ್ಲ. ಸುಮ್ಮನೆ ಬರೆಯೋದು ಬೇರೆ, ಇನ್ನೊಬ್ಬನು ಮೀರ್ಸಕ್ಕೆ ಅಂತ ಬರೆಯೋದು ಬೇರೆ. ಪರೀಕ್ಷೆಯಲ್ಲಿ ಬರೆಯೋರೆಲ್ಲ ಯಾವ ರೀತಿ ಬರೀತಾರೆ, ಸಾಮಾನ್ಯವಾಗಿ ಚೆನ್ನಾಗಿ ಬರೀಬೇಕಷ್ಟೇ. ಮೊದಲು ಇವ್ರು ಮಾತ್ರ ಇಷ್ಟಪಟ್ಟವ್ರು ಮಾತ್ರ ರ್ಯಾಂಕ್ ಆಕಾಶ, ಉಳಿದವ್ರಿಗೆ ರ್ಯಾಂಕ್ ಕಾನ್ಸೆಪ್ಟ್ ಇರೋದಿಲ್ಲ. ಇದ್ರೆ ಸಾಕಷ್ಟೆ. ಆದ್ರೆ ಸ್ಪರ್ಧೆ ಇಲ್ಲ ಈಗ. ಇದ್ದಿದ್ರೆ ಕರ್ಣನಿಗೆ ಆಗ್ತಿರ್ಲಿಲ್ಲ. ಎಲ್ಲದಕ್ಕೂ ಉತ್ತರ ಇದೆ ಈಗ. ಅರ್ಜುನ ಬದುಕಿದ್ದ ಅದು ಗೊತ್ತಿದ್ದರೆ ಪ್ರಶ್ನೆ ಬರ್ತಿದ್ದಾಗ ಸ್ಪರ್ಧೆಗೆ ಹೋಗ್ತಿದ್ದ, ಸೋಲ್ತಿದ್ದ. ಇಲ್ಲಿ ಸೋಲಿಲ್ಲ, ಬಿರುದ್ರೆ ವರ ಇದೆ, ಆತ ಯೋಗ್ಯತೆ ಇಲ್ಲ, ಎಲ್ಲ ಸೇರಿಬಿಟ್ಟು ಕರ್ಣನಿಗೆ ಆಗ್ಲಿಲ್ಲ. ರೋಮಾವಶಿಷ್ಟಮಕರೋ ಧನುಷೋಂತಮಾಶು, ಅಲ್ಲಿವರೆಗೆ ಬಂದ, ಅದು ಹೊಡಿತ್ ಮತ್ತೆ ಬಿಡ್ಲಿಲ್ಲ. ದುರ್ಯೋಧನ ಇಲ್ಲಿ ತಗೊಂಡ ಸುಯೋಧನ ಅರ್ಥೆ ಬಂತು. ಸುಯೋಧನ ತೆಗೆದು ಬಿಟ್ರೆ ಬರೀ ಧನ ಉಳ್ಕೊಡುತ್ತಷ್ಟೇ. ದುಡ್ಡಿಗೋಸ್ಕರ ಪ್ರೈಸ್, ಕ್ಯಾಶ್ ಪ್ರೈಸ್ ಜಾಸ್ತಿ ಇಟ್ಟಿರ್ತಾರೆ, ಅದಕ್ಕೆ ಅಪ್ಲೈ ಮಾಡ್ತಾನೆ. ಅದಕ್ಕೆ ಕಾರಣ ದುಡ್ಡು ಬರುತ್ತೆ. ಇಲ್ಲಿ ಸುಯೋಧನ ದುರ್ಯೋಧನ ಅಂದ್ರೆ ದುಡ್ಡಿಗೋಸ್ಕರ ಮಾಡೋ ರೀತಿ ಮಾಡಿದಾಗ ಆಯ್ತು ಕರ್ಣ, ಹೊರತು ಬೇರೆ ಇಲ್ಲ. ಕರ್ಣ ಒಂದು ದೃಷ್ಟಿಯಿಂದ ದುರ್ಯೋಧನ ತ್ಯಾಗ ಮಾಡ್ಲಿಕ್ಕೆ ತಯಾರಿದ್ದಾನೆ ಈ ಮಟ್ಟಿಗೆ, ಗೊತ್ತಾಯ್ತಾ. ಅದು ಕೆಲಸ ಆಗಿರುತ್ತೆ, ತಪ್ಪದು. ತಾನು ಬಯಸಬಾರ್ದು, ಇನ್ನೊಬ್ರಿಗೆ ಕೊಡ್ಲೂಬಾರ್ದು ಅಂತದ್ದು. ರಾಮಾದುಪಾತ್ತ ಶುಭ ಶಿಕ್ಷಿತ ಮಾತ್ರ ತೋ. ನಮ್ಮಲ್ಲೂ ಹಾಗೆ ಇದೆ, ಮೂಲದಲ್ಲೇ ಓದೋದು ಬೇರೆ, ಟ್ರಾನ್ಸ್ಲೇಷನ್ ಓದೋದು ಬೇರೆ. ಎಷ್ಟು ಡಿಫರೆನ್ಸ್ ಆಗುತ್ತೆ ಈಗ. ಮೂಲದಲ್ಲಿ ಓದಾಗಿರೋ ಅಥೆಂಟಿಸಿಟಿ ಇದ್ರಲ್ಲಿ ಬರೋದಿಲ್ಲ, ಹೈ ಅಥಾರಿಟಿ ಬರೋದು. ಮೂಲ ಓದಿದಾಗ ನಾನು ಅನುವಾದ ತಪ್ಪು ಮಾಡಿರ್ತಾರೆ ಅಷ್ಟೋದ್ರೆ, ಅದು ಬೇರೆ. ಅನುವಾದಕ್ಕೆ 2 ಲಿಮಿಟೇಷನ್ ಇದೆ. ಒಂದು, ಪರ್ಫೆಕ್ಟ್ ಅನುವಾದ ಮಾಡಕ್ಕೆ ಸಾಧ್ಯನೇ ಇಲ್ಲ, ಮೂಲನೇ ಇದು. ಇನ್ನೊಂದು ಭಾಷೆಯಿಂದ ಮತ್ತೊಂದು ಭಾಷೆ ಹೊರಟಾಗ ಅದು ಶಕ್ತಿ ಬಹಳಷ್ಟು ಕಡಿಮೆ ಆಗಿಬಿಡುತ್ತೆ, ಅದು ಒಂದು. ಎರಡನೇದಾಗಿ ಅವು ಯಾವ ಭಾಷೆ ಅನ್ನೋದ್ರ ಮೇಲೆ ಇನ್ನೂ ಡಿಪೆಂಡ್ ಆಗತ್ತೆ. ಅದು ಮತ್ತೆ ಸಂಸ್ಕೃತ ಹತ್ತಿರವಾಗಿದ್ರೆ ಭಾಷೆ. ಇನ್ನೊಂದು, ಇವ್ರು ಓದು ಬರೀ ಟ್ರಾನ್ಸ್ಲೇಟರ್ ಮಾಡೋ ಅವನ ಲಿಮಿಟೇಷನ್ ಬೇರೆ ಸೇರ್ಕೊಳ್ಳುತ್ತೆ. ಇಲ್ಲಿ ಬರೆದವ್ರು ಬೇರೆ, ಟ್ರಾನ್ಸ್ಲೇಟರ್ ಅವನ ಭಾವ ಸೇರಿಸ್ಬಿಡೋದ್ರಿಂದ ಅವ್ನ ಯೋಗ್ಯತೆ ಕಡಿಮೆ ಇದ್ದಾಗ ಏನ್ ಮಾಡ್ತಾನ ಅವನು ಬರ್ತಾರೆ. ಆದ್ರಿಂದ ಸರಿ, ನಾವೇ ಗಂಗೆ ತುಂಬ್ಕೊಂಡ್ಬರೋದಕ್ಕೆ ಇನ್ನೊಬ್ರು ತುಂಬ್ಕೊಂಡ್ ತಂದ್ಕೊಡೋದು ಎಷ್ಟು ವ್ಯತ್ಯಾಸ ಇದೆ ಈಗ. ಅವ್ರು ಮತ್ತೆ ಇನ್ನೊಬ್ರಿಗೆ ಕೊಡೋದು, ಮತ್ತೆ ಒಬ್ರಿಗೊಬ್ರಿಗೆ ಎಂತ ಆಗಿಬಿಡತ್ತ. ಅದಕ್ಕೆ ನೇರ ಬರೋದು, ಇದೆಲ್ಲ ತುಂಬಾ ತಾರತಮ್ಯ ಇದೆ. ಕಾರಣ ಅಟ್ಟು ಮುಗೀತು. ರೋಮಾವಶಿಷ್ಟಮಕರೋ ಧನುಷೋಂತಾಮಾಶು. ಇದರಿಂದ ಒಟ್ಟಿನ ಮೇಲೆ ಮೂಲ ಓದಿದಾಗ ಗೊತ್ತಾಯ್ತಾ. ಅದು ಇನ್ನು ಟೀಕಾ ಸಮೇತ ಓದಿದಾಗ ಟಿಪ್ಪಣಿ ಬಂದು ಸ್ಟ್ರೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ, ತಿಳುವಳಿಕೆ ಜಾಸ್ತಿ ಇರುತ್ತೆ. ಸೊ ಆ ತುಂಬ ಅನುವಾದಗಳಷ್ಟೇ ಡಿಪೆಂಡ್ ಆಗಿಬಿಟ್ಟಾಗ ಅನ್ಫಾರ್ಚುನೇಟ್ ಅನುವಾದಗಳು ಸಾಮಾನ್ಯವಾಗಿ ಒಳ್ಳೆ ಸ್ಟ್ಯಾಂಡರ್ಡ್ ಇರೋ ಚಾನ್ಸಸ್ ಕಡಿಮೆ. ಕಾರಣ ಏನು ಅಂದರೆ ಅದೇ ಕಾರಣಗಳು. ಅದಕ್ಕೆ ಕೆಲವರಿಗೆ ಅವಜ್ಞೆ, ಇದೇನು ಮಹಾ ಅಂತ, ಕೆಲವರು ಅವಜ್ಞೆ, ಇದೇನು ಬರೆಯೋದು ವಿಷಯ ಅಂತೇಳಿ. ಕೆಲವರು ಆ ಭಾಷೆಯಲ್ಲಿ ವಿಷಯ ಗೊತ್ತಿರುತ್ತೆ, ಆ ಭಾಷೆಯಲ್ಲಿ ಬರೀಲಿಕ್ಕೆ ಬರೋದಿಲ್ಲ. ಆ ಭಾಷೆಯಲ್ಲಿ ಹೊಸ್ತದು. ಉದಾಹರಣೆ ಬರೀ ಸಂಸ್ಕೃತ ಮತ್ತು ಬೇರೆ ಭಾಷೆಯಲ್ಲಿ ಬರೀ ಅಂತ ಬರೀಲಿಕ್ಕೆ ಆಗೋದಿಲ್ಲ ಅವ್ರಿಗೆ, ಯಾಕೆ ಆ ಲ್ಯಾಂಗ್ವೇಜ್ ಗೊತ್ತಿಲ್ಲ. ಮತ್ತು ಬರೀ ಆ ಲ್ಯಾಂಗ್ವೇಜ್ ಗೊತ್ತಿದ್ರೆ ಸಾಲದು, ಎಕ್ಸ್ಪರ್ಟೈಸ್ ಇರಬೇಕು. ಅನುವಾದ ಶಬ್ದಶಃ ಅನುವಾದ ಬೇರೆ, ಅದ್ರ ಭಾವ ಅನುವಾದ ಮಾಡೋಕೆ ಅದು ಭಾರಿ ಕಷ್ಟ. ಭಾವ ಅನುವಾದ ಮಾಡೋಕೆ ಏನು ಮಾಡಬೇಕು, ಅವನು ಭಾವಗ್ರಹಣ ಮಾಡಬೇಕು ಫಸ್ಟ್. ಭಾವಗ್ರಹಣ ಮಾಡ್ತಾ ಕೆಪಾಸಿಟಿ ಇವರಿಗಿರಬೇಕು, ಆಗ ಮಾತ್ರ ಬರೀಲಿಕ್ಕೆ ಸಾಧ್ಯ. ಮತ್ತು ಬರೀಲೇಬೇಕು ಅದು ಆಧಾರ ಇರಬೇಕು. ಓದೋರಿಗೆ ಅರ್ಥ, ನಾ ಬರೀತೀನಿ ಮಾಡ್ಯಾಬಾರ, ಅರ್ಥ ಆದ್ರೆ ಏನು ಬಿಟ್ಟರೆ ಆಗಿರಬಾರ್ದು. ಅರ್ಥ ಆಗಬೇಕು. ಬಡಿಸಿ ಕೆಲವರು ಇರ್ತಾರೆ, ಬಡಿಸಿ ಹೋಗ್ಬಿಡ್ತಾರೆ, ಕೂಡ ನೋಡೋದಿಲ್ಲ. ಕೆಲವ್ರು ಹಾಗಲ್ಲ, ನಾಚ್ ಮಾಡ್ತಾರೆ, ಯಾಕೆ ತಿರ್ಲಿಲ್ವಲ್ಲ ಇದು, ಬಹುಶಃ ಇದನ್ನ ಸರಿ ತಪ್ಪು ಮಾಡಿದ್ದೀನಿ, ಆ ಥರ ತುಂಬ ಕನ್ಸರ್ನ್ ಇರ್ತಾರೆ ಕೆಲವರಿಗೆಲ್ಲ. ಅಡಿಗೆಯವರಿಗೆ
ತುಂಬಾ ಕನ್ಸರ್ನ್ ಇರುತ್ತೆ. ನಾ ಸರಿ ಮಾಡಿಲ್ಲ ಅಂತ ಕಾಣುತ್ತೆ, ಎಲ್ಲರೂ ಚೆಲ್ಲಿ ಹೋಗಿದ್ದಾರೆ, ನನ್ ತಪ್ಪು ಅಂತ ಹೇಳಿ ಉಳಿದವ್ರಿಗೆ ಕಣ್ಣೆತ್ತಿ ನೋಡ ದುಡ್ಡು ಕೊಟ್ಟು ಹೋಗ್ಬಿಡ್ತಾರೆ ಆ ಕಡೆ. ಅಂದ್ರೆ ಏನಾದ್ರು ಕನ್ಸರ್ನ್ ಇಲ್ಲ ಅವ್ರಿಗೆ ಯಾರಿಗೂ ಕೂಡ. ಇದ್ರ ಮೇಲೆ ತಾರತಮ್ಯ ಡಿಪೆಂಡ್ ಆಗುತ್ತೆ. ಇದರದ್ದು ಅನುವಾದ ಅಂಬೋದು ದೊಡ್ಡ ಆರ್ಟ್ ಅದು ಸುಲಭ ಅಲ್ಲ. ಆದಷ್ಟು ಅದ್ರ ಅರ್ಥ ಉಡಿಸ್ಬೇಕು. 100% ಸಾಧ್ಯ ಇಲ್ಲ, ಹತ್ರ ತರಬೇಕು ಆದಷ್ಟು. ಅದನ್ನ ಕ್ಲಿಯರ್ ಮಾಡ ಓದೋರಿಗೆ ತಿಳಿಸ್ಬೇಕು. ಅದಿಲ್ಲದೆ ಹೋದ್ರೆ ಉಪಯೋಗ ಇಲ್ಲ. ಬಟ್ ಮೂಲ ಓದ್ದಾಗ ಏನಿರುತ್ತೆ ನಮಗೆ ಪ್ರಶ್ನೆನೇ ಬರೋದೆ. ಅರ್ಥ ಅದು ಆ ಅರ್ಹತೆ ಬೆಳೆಸ್ಕೋಬೇಕು. ಮೂಲಕ್ಕೆ ಹೋಗಿ ಅರ್ಹತೆ ಬೆಳೆಸ್ಕೋಬೇಕು. ಇನ್ನೂ ಇಲ್ಲ, ಅದೇ ಸಮಸ್ಯೆ ಅದು ಹೇಳ್ತೀನಿ ಈಗ. ಅದೇ ಬರೋದು ಈಗ. ಇದರಿಂದ ಏನ್ ಗೊತ್ತಾಯ್ತು ಅಂದ್ರೆ ಒಂದು ಕತೆ ಕಟ್ಟಿದ್ದಾರೆ. ಈಗ ಏನ್ ಮಾಡಿದ್ರು ಕರ್ಣ ಬಂದ, ಈ ನಿರ್ಮಾಣದ ತೋರಿಸೋದೇ ಅದನ್ನ. ದ್ರೌಪದಿ ಹೇಳಿದ್ರು ನೋ ಇವನ್ನ ಒಪ್ಪೋದಿಲ್ಲ. ಯಾಕೆ ನಾಹಂ ವರಯಾಮಿ ಸೂತಂ, ಸೂತ ನಾನು ಕ್ಷತ್ರಿಯ ಬಿಟ್ಟು ಕೆಳಜಾತಿಯವನಿದ್ದ ಅವಳ ಪ್ರಕಾರ, ಆ ಕಾನ್ಸೆಪ್ಟ್ ಪ್ರಕಾರ ಒಪ್ಪೋದಿಲ್ಲ ಅಂತ. ಅದಿಲ್ಲ, ಯಾಕಂದ್ರೆ ನೀವು ಹೇಳೇ ಇಲ್ಲ. ಏನು ಯಾರು ಭೇದನೆ ಮಾಡ್ತಾರೋ ಅಂತ ಹೇಳಿದ್ರಿಂದ ಏನ್ ಹೇಳಿಲ್ಲ ಅದಕ್ಕೀಗ ಹೇಳಿಲ್ಲ. ಕ್ಷತ್ರಿಯರಾಗಬೇಕು ಅಂತ ಹೇಳೇ ಇಲ್ಲ. ಅದರಿಂದ ಅದು ಸೂತಕ್ಕೂ ಅಪ್ಲೈ ಆಗೋದಿಲ್ಲ, ನಾಟ್ ಅಪ್ಲಿಕಬಲ್. ಅದು ಸುಳ್ಳು ಕಥೆ ಸರಿಯಲ್ಲ. ಅದ್ರ ಆಚಾರ ಹೇಳಿ ನಿರ್ಣಯ ಇದು. ನಿರ್ಣಯ ಹೋದ್ಮೇಲೆ ಇನ್ನೊಂದು ಪ್ರಶ್ನೆ ಕೇಳೋದಕ್ಕೆ ಅವಕಾಶನೇ. ನಿರ್ಣಯ ಅದು ಕೆಲವು ಪಾಠಗಳಲ್ಲಿ ಹಾಗಿದೆ. ಆದ್ರೆ ಇವ್ರೇನ್ ಮಾಡಿದ್ದಾರೆ ಭಂಡಾಕರದೊಳಗೆ ಅವ್ರು ಇಲ್ಲ ಎಂಬ ಪಾಠ ಹಿಡ್ಕೊಂಡು ಆಚಾರ ಹಿಡಿದೇ ಹಿಡ್ಕೊಂಡಿದ್ದಾರೆ, ಬೇರೆ ಹಿಡ್ಕೊಂಡಿಲ್ಲ. ಸರಿಯಾದ ಅಲ್ಲಿ ಇದ್ರ ಬಗ್ಗೆ ಹೇಳೇ ಇಲ್ಲ. ಮುಂದೆ ಕೂಡ ಆರ್ಗ್ಯುಮೆಂಟ್ ಬರುತ್ತೆ. ಅದು ಮುಂದೆ ಕೂಡ ಆರ್ಗ್ಯುಮೆಂಟ್ ಬರೋದ್ರಿಂದ ಈ ಸಮಸ್ಯೆ ಬರೋದಿಲ್ಲ. ತಪ್ಪು ಹೇಳಿದಾರ ಅದನ್ನೇ ಕರ್ಣನಿಗೆ ಹಾಗಂತು. ಕರ್ಣನಿಗೆ ಭಾರಿ ಸಿಟ್ಟು ಬಂತು, ಸೇಡ್ ಇಟ್ಕೊಂಡ. ಅದಕ್ಕೆ ಉತ್ತರಾಪರಣ ಪ್ರಸಂಗ ಬಂದ ಕಾಲಕ್ಕೆ ಕರ್ಣನು ಏನ್ ಮಾಡಿಬಿಟ್ಟ, ಅಪತಿ ನಿಹೇಶಿ ಕಲ್ಯಾಣಿ ಗಚ್ಚ ದುರ್ಯೋಧನಾಲಯ. ನೋಡಿದ್ರೆ ಗಂಡಂದಿರಲ್ಲ ನಿರ್ದೋರ ಮನೆಯಡಿ ಆ ಸಿಟ್ಟಿಗೆ ಮಾಡ್ದಂತೆ ಸುಳ್ಳು. ಅದು ಯಾವುದೂ ಇಲ್ಲೇ ಇಲ್ಲ. ಒಳಗೆ ದೈತ್ಯಾವೇಶ ಐತಲ್ಲ, ಅದಕ್ಕೆ ಕಾರಣ ಹೊರತು ಇದೆಲ್ಲ ಹೇಳ್ಬಾರ್ದು. ಇದ್ದಿದ್ರೆ ಹೇಳ್ಬೋದಾಗಿತ್ತು, ಇಲ್ಲ. ಅದು ಕರ್ಣನಿಗೆ ಅವಕಾಶ ಕೊಟ್ಟರು, ಕರ್ಣನಿಗೆ ಆಗ್ಲಿಲ್ಲ ಅಷ್ಟೇ ಹೊರತು ಅವಕಾಶ ನಿರಾಕರಿಸಲ್ಪಟ್ಟಿತ್ತು ಒಬ್ಬ ಸರಿಯಲ್ಲ. ತಸ್ಮಿಂಶ್ಚತೇನ ನಿಹತೆ ಪ್ರತಿಸನ್ನಿವೃತ್ತೆ ಭೀಮಾರ್ಜುನೌ ದ್ವಿಜಸದಸ್ಯುತ ಉಪಸನ್ನಿವಿಷ್ಟೌ ಉತ್ತಸ್ಥತು ರವಿಶಚಿ ಪ್ರತಿಮಾನ ರೂಪೌ ವಿಪ್ರೇಷು ತತ್ರ ಚ ಭಿಯಾ ವಿನಿವಾರಯತ್ಸು. ಹೊತ್ತು ಭಾಳ ಒಟ್ಟಾಗಿದೆ, ಸಾಕು. ನಾಳೆ ದಿವಸ ನಾಳೆನೇ ಇದಾಗೋದು. ಧನುರ್ಭಾಗ ಇವತ್ತಾಗೋದಿಲ್ಲ, ನಾಳೆನೇ. ಅದು ಮುಗಿಸೋದೇ ಎಷ್ಟು ಕಷ್ಟ, ಏನು ಮಾಡೋದಷ್ಟು ಕಷ್ಟ ಆಯ್ತು ಅಂತ ಗೊತ್ತಾಗ್ತದೆ. ಏನ ಹೇಗೆ? ಹೌದು, ಐದು ಬಾಣ ಒಟ್ಟಿಗೆ ಹೊಡಿಬೇಕು. ಅದು ಒಂದೊಂದು ಹೊಡಿಲಿಕ್ಕೆ ಇರಲಿಲ್ಲ, 5 ಬಾಣ ಒಟ್ಟಿಗೆ ಹೊಡಿಬೇಕು, 1 by 1 ಅಲ್ಲ. ಗೊತ್ತಾಯ್ತಾ? ಆದ್ರಿಂದ ಆ ಲಾಜಿಕ್ ಬರಲ್ಲ. ಹೌದು, ನಿನ್ ಪ್ರಶ್ನೆ ಏನ? ಹೌದು ಹೌದು, ಹಾ ಹೌದು. ಆ ಲಾಜಿಕ್ ಇಲ್ಲೇ ಇಲ್ಲ. ಅವ್ರು ಹೊಡೆದ ಮೇಲೆ ಮುಗಿದೋಯ್ತು ಅಷ್ಟೇ. ಹೊಡೆಯವರಿಗೂ ಚಾನ್ಸ್ ಇದೆ, ಹೊಡೆದ್ರೆ ಇಲ್ಲ ಅಷ್ಟೇ. ಬೇಸಿಕ್ ಇದರಲ್ಲಿ ಇದೆ. ಮಿಸ್ ಆದ್ರೆ ಪ್ರಶ್ನೆನೇ ಬರೋದಿಲ್ಲ. ಏನು ಯಾವ್ದಕ್ಕೆ? ಅದಕ್ಕೆ ಏನ್ ಮಾಡ್ತಾರೆ? ಅಂಡರ್ಸ್ಟುಡ್. ಅದು ತಂದು ಕೊಡ್ತಾರೆ. ಬ್ಯಾಟ್ ಹೋದ್ರೆ ಬುರ್ದು ಬ್ಯಾಟ್ ಕೊಡೋದಿಲ್ವಾ? ಈಗ 20 ಬ್ಯಾಟ್ ಇಟ್ಟಿರೋದಿಲ್ಲ, ಆಲ್ರೆಡಿ ಇಟ್ಟಿರ್ತಾರೆ ಅಷ್ಟೇ. ಇವ್ರು ಬ್ಯಾಟ್ ಹೋದ ತಕ್ಷಣ ಬೇರೆ ಕೊಡ್ತಾರೆ. ಅದು ಅಂಡರ್ಸ್ಟುಡ್, ಅದೇನು ಹೇಳ್ಬೇಕಾಗಿಲ್ಲ. ಇಲ್ಲಿ ಅಲ್ಲಿ ಆಗಿಲ್ಲ, ಬಟ್ ಅದು 5 ಬಾಣ ಹೊಡೆಯೋನು ಹೊಡಿತಾರೆ ಅಂತಾನೆ ಅಂತ. ಆಯ್ತಾ? ಅಲ್ಲಿಗಿರ್ಲಿ, ನಾಳೆ ದಿವಸ ಅದು. ಆಮೇಲೆ ಅದರ ಮೀನಿಂಗು, ಅಧ್ಯಾತ್ಮ ಮೀನಿಂಗ್ ಆಮೇಲೆ ಪಾಪ ಎಷ್ಟು ಚೆನ್ನಾಗಿ ಶೂಟ್ ಆಗುತ್ತೆ ಅಂದ್ರೆ ಹೇಳೋದು ಸಾಧ್ಯನೇ ಇಲ್ಲ. ಬರ್ದಿದೆ, ಅದ್ರಲ್ಲಿ ಬರ್ದೋ ಇದೆ. ಇಲ್ಲಿ ಇನ್ನೊಮ್ಮೆ ಹೇಳ್ಬೋದು ನಾಳೆ. ಇದು ಬಿಟ್ಟು 10 ಗಂಟೆ ಆಗಿದೆ.